ನಮಸ್ಕಾರ. ಇವತ್ತು ಲೇಬರ್ ಲಾ 2ನ ಪ್ರಾಬ್ಲಮ್ಗಳ ವಿಶ್ಲೇಷಣೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಐ ಹ್ಯಾಡ್ ಡಿಸ್ಕಸ್ಡ್ ದೀಸ್ ಪ್ರಾಬ್ಲಮ್ಸ್. ದಿಸ್ ವಾಸ್ ಆಲ್ರೆಡಿ ಡಿಸ್ಕಸ್ಡ್. ಬೋನಸ್ ಅಡ್ವಾನ್ಸ್ ಆನ್ ಪೂಜಾ. Advance is given is adjustable. This I have discussed, and either section 17 of the Bonus Act is very important. Section 17 of Bonus Act. Bonus Act. This I have discussed already. Bonus Act. And now from here onwards I have to discuss next video. Now I have to discuss this. Yes, here N. Ram was working in a company. Due to a certain reason, he was retrenched. He claimed his gratuity. On retrenchment as it is termination of service. Can he claim gratuity? This is the question. Can he claim gratuity? This is problem number 14. Problem number 15 is also same. Problem number 15, Ram is working. It is a repeat problem. I will not discuss this repeat. See, this is somewhere the question number is different. This is question number is different. Therefore, it is repeated in the examination. Number one, you have to understand this meaning of this word retrench. Retrenchment andre enu antakantaddu. Retrenchment andre enu. ಯಾವುದೇ ಒಬ್ಬ ಕ್ಯಾಶುವಲ್ ಲೇಬರ್ ಅಥವಾ ಬದ್ಲಿ ವರ್ಕರ್, ಇವರಿಬ್ಬರು ಅಲ್ದಂಥವ್ರು ಅಂದರೆ ಒನ್ ಹೂ ಈಸ್ ಆನ್ ದ ಮಸ್ಟರ್ ರೋಲ್ಸ್ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಮಸ್ಟರ್ ರೋಲ್ ಮೇಲೆ ಇರ್ತಾನೆ ಅವನನ್ನು ನೀವೇನು ಮಾಡ್ತೀರಿ, ಸ್ಟಾರ್ಟಿಂಗಲ್ಲಿ ಲೇ ಆಫ್ ಮಾಡ್ತೀವಿ. ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಲೇ ಆಫ್. ಅದು ಒಂದು ಸ್ವಲ್ಪ ಥಿಯರಿನ ನಿಮಗೆ ಇಲ್ಲಿ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಲೇ ಆಫ್, ಆಮೇಲೆ ರಿಟ್ರೆಂಚ್ಮೆಂಟ್, then termination. ಸೊ ಈ ಮೂರು ಶಬ್ದಗಳ ಅರ್ಥ ನಮಗೆ ಗೊತ್ತಿರಬೇಕು. ಇಫ್ ವಿ ಡೋಂಟ್ ನೋ ದೀಸ್ ಮೀನಿಂಗ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್, ದೆನ್ ವಿ ಮೇ ನಾಟ್ ಬಿ ಏಬಲ್ ಟು ಅಪ್ರಿಷಿಯೇಟ್. ಒಂದು ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಅಂತಂದರೆ, there are 3 types of workers. One is badli worker. Then casual worker. Then worker on muster roll. ಈ ವರ್ಕರ್ ಆನ್ ಮಸ್ಟರ್ ರೋಲ್ ಇವರಿಬ್ಬರನ್ನ ತೆಗೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಅವ್ರನ್ನ ಯಾವಾಗಾರ ತಗೋಬಹುದು, ಯಾವಾಗಾರ ತೆಗಿಬಹುದು. ಬದ್ಲಿ ವರ್ಕರ್ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ಅವನು ಅಲ್ಲಿ ಹೋಗ್ತಾನೆ, ಯಾರಾದರೂ ಕೆಲ್ಸಕ್ಕೆ ಬಂದಿಲ್ಲ ಅಂತಂದ್ರೆ ಅವನನ್ನು ಕೆಲ್ಸಕ್ಕೆ ತಗೊಳ್ತಾರೆ. ಅವನಿಗೆ ಏನು ಹೇಳ್ತೀವಿ ನಾವು, ಬದ್ಲಿ ವರ್ಕರ್ ಅಂತ ಹೇಳ್ತೀವಿ. ಅವನು ಯಾರ್ದು ಕೆಲಸ ಇಲ್ಲ ಅಂದ್ರೆ ವರ್ಕ್ ಮಾಡ್ತಾನೆ ಹೋಗ್ತಾನೆ. ಅದೇ ಥರ ಕ್ಯಾಶುವಲ್ ವರ್ಕರ್ಸ್, ಅವರಿಗೆ ಈ ಲೇ ಆಫ್ ಆಗಲಿ ಇವೆಲ್ಲ ಪ್ರಶ್ನೆ ಬರೋಲ್ಲ. Then all these things are applicable in case of, ಇವೆಲ್ಲ ವ್ಯಕ್ತಿಗಳಿಗೆ, ಈ ವ್ಯಕ್ತಿ ಇದಾರಲ್ಲ ಇವರಿಗೆ ಇದು ಅನ್ವಯ ಆಗುತ್ತೆ. Now I will come to what is lay off. ಒಬ್ಬ ವ್ಯಕ್ತಿಗೆ ಈ ಕೆಲಸ ಮಾಡ್ತಾ ಇರಬೇಕು, ಅವರಿಗೆ ಮಟೀರಿಯಲ್ ಇರೋದಿಲ್ಲ ಅಥವಾ ಕರೆಂಟ್ ಇರೋದಿಲ್ಲ. ಅದಕ್ಕೆ ಶಾರ್ಟ್ ಪೀರಿಯಡ್ಗೆ ಅವನ್ನ ಏನು ಮಾಡ್ತಾರೆ, ತೆಗೆದು ಹಾಕ್ತಾರೆ. ಆವಾಗ ನಾವು ಲೇ ಆಫ್ ಅಂತೀವಿ. ಅದಕ್ಕೇನಂತೀವಿ, ಲೇ ಆಫ್ ಅಂತೀವಿ. ಆ ಲೇ ಆಫ್ನು ನಾವೇನು ಮಾಡ್ತೀವಿ, ಲೇ ಆಫ್ ಕಾಂಪೆನ್ಸೇಷನ್ ಕೊಡ್ತೀವಿ. ಲೇ ಆಫ್ ಕಾಂಪೆನ್ಸೇಷನ್.
ನಾರ್ಮಲಿ ಅವನ ಪೇ ಪ್ಲಸ್ ಡಿ ಎ ಡಿವೈಡೆಡ್ ಬೈ 2 ಇಷ್ಟು ಅಮೌಂಟನ್ನು ನಾವು ಕೊಡ್ತೀವಿ. ಪೇ ಪ್ಲಸ್ ಡಿ ಎ ಡಿಯರ್ನೆಸ್ ಅಲವನ್ಸ್ ಅಂತಾರೆ, ಅದನ್ನು ಡಿವೈಡೆಡ್ ಬೈ 2 ಅಷ್ಟು ಅಮೌಂಟನ್ನು ಇವನಿಗೆ ಕೊಡ್ತೀವಿ. ಎಲ್ಲಿವರೆಗೆ? ಮ್ಯಾಕ್ಸಿಮಮ್ 45 ಡೇಸ್, ಮ್ಯಾಕ್ಸಿಮಮ್ 45 ಡೇಸ್, 45 ಡೇಸ್ವರೆಗೆ ಕೊಡ್ತೀವಿ. 45 ಡೇಸ್ಗಿಂತ ಜಾಸ್ತಿ ಆಯ್ತು ಅಂದ್ರೆ ಕೊಡಕ್ಕೆ ಹೋಗೋದಿಲ್ಲ. ದಟ್ ವಿಲ್ ನಾಟ್ ಬಿ ಗಿವನ್ ಎಟ್ ಆಲ್. ಆದರೆ ರಿಟ್ರೆಂಚ್ಮೆಂಟ್ ಅಂತಂದ್ರೆ ಏನು ಅಂತಂದ್ರೆ ಅವನನ್ನು ನಾವು ನೀನು ಇನ್ಮೇಲೆ ಕೆಲಸಕ್ಕೆ ಬರಬೇಡ ಅಂಥೇಳಿ ಹೇಳ್ತೀವಿ. 1 ಮಂತ್ ನೋಟಿಸ್ ಕೊಡ್ತೀವಿ ಅವನಿಗೆ. 1 ಮಂತ್ ನೋಟಿಸ್ ಕೊಟ್ಬಿಟ್ಟು ಅವನ್ನ ರಿಟ್ರೆಂಚ್ ಮಾಡ್ತೀವಿ. ಅಂದರೆ ಅವನಿಗೆ ಕೆಲಸ ಇಲ್ಲ ನಮ್ಮ ಹತ್ರ ಅಂತ, ಅವನಿಗೆ ಕೆಲಸ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ನಾವೇನು ಮಾಡ್ತೀವಿ, ಅವನಿಗೆ ರಿಟ್ರೆಂಚ್ ಮಾಡ್ತೀವಿ. ರಿಟ್ರೆಂಚ್ ಮಾಡುವಂತಹ ವ್ಯಕ್ತಿಗೆ ಒಂದು ಎಕ್ಸ್ಟ್ರಾ ಹಕ್ಕು ಏನಿರುತ್ತೆ ಅಂತಂದರೆ, ವಾಪಸ್ ಕೆಲಸ ಇದೆ ಅಂತ ತಗೋಬೇಕು ಅಂತ ಬಂದಾಗ ಯಾರನ್ನ ಫಸ್ಟ್ ರಿಟ್ರೆಂಚ್ ಮಾಡಿರ್ತೀವೋ ಅವ್ರನ್ನ ಮೊದಲು ತಗೋಬೇಕು. ಹೂ ಹ್ಯಾಸ್ ಗಾನ್ ಫಸ್ಟ್ ಹಿ ಗೆಟ್ಸ್ ಪ್ರಿಫರೆನ್ಸ್ ಟು ಕಮ್ ಬ್ಯಾಕ್. ಅದೊಂದು ಆಪ್ಷನ್ ಇರುತ್ತೆ ಅವರಿಗೆ, ಅದು ಒಂದು ಆಪ್ಷನ್ ಇರುತ್ತೆ. ರಿಟ್ರೆಂಚ್ಮೆಂಟ್ ಆದಾಗೂ ನಾವೇನು ಮಾಡ್ತೀವಿ, ಅವ್ರಿಗೆ ಕಾಂಪೆನ್ಸೇಷನ್ ಕೊಡ್ತೀವಿ. ಕೆಲಸ ಕಳ್ಕೊಳ್ತಾನಲ್ವಾ, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್ ಅಂತ ಕೊಡ್ತೀವಿ. ಮೋಸ್ಟ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ 1 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ದಟ್ ಈಸ್ ಕಾನ್ಸೆಪ್ಟ್ ಆಫ್ ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್. ವಾಟ್ ಎವರ್ ದೇ ಗಿವ್ ಇಟ್ ಈಸ್ ರಿಪ್ರೆಂಟ್. ದೆನ್ ಟರ್ಮಿನೇಷನ್. ಟರ್ಮಿನೇಷನ್ ಮೀನ್ಸ್ ಒನ್ಸ್ ಫಾರ್ ಆಲ್ ಹಿ ಈಸ್ ರಿಮೂವ್ಡ್ ಫ್ರಮ್ ಸರ್ವಿಸ್. ಸೊ ಈ ಶಬ್ದಗಳು ನಮ್ಗೆ ಗೊತ್ತಿರಬೇಕು. ಈ ಶಬ್ದಗಳು ಗೊತ್ತಿದ್ರೆ ರಿಟ್ರೆಂಚ್ಮೆಂಟ್ ಅಂದ್ರೆ ಏನು ಮಾಡ್ತೀವಿ ನಾವು, ಪರ್ಮನೆಂಟ್ಲಿ ತೆಗಿತೀವಿ. ಲೇ ಆಫ್ ಅಂದ್ರೆ ಮತ್ತೆ ವಾಪಸ್ ತಗೊಳ್ತೀವಿ. ಇಲ್ಲಿ ರಿಟ್ರೆಂಚ್ಮೆಂಟ್ ಅಂದ್ರೆ ಅವನಿಗೆ ನಿನ್ನ ಕೆಲಸ ಇಲ್ಲ ಅಂತ ಹೇಳಿ 1 ತಿಂಗಳು ನೋಟಿಸ್ ಕೊಟ್ಟು ಅವನನ್ನು ಕೆಲಸದಿಂದ ತೆಗಿತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್. ಇಲ್ಲಿ ಏನಾಯಿತು ಅಂತಂದರೆ, ಮಿಸ್ಟರ್ ರಾಮ್ ವಾಸ್ ವರ್ಕಿಂಗ್ ಇನ್ ಎ ಕಂಪನಿ ಆ್ಯಂಡ್ ಹಿ ವಾಸ್ ರಿಟ್ರೆಂಚ್ಡ್. ಸೊ ಹಿ ಈಸ್ ರಿಮೂವ್ಡ್. He is removed. He claimed his gratuity. He claimed his gratuity. ಒಂದು ನೆನಪಿಟ್ಕೊಳ್ಳಿ, ರಿಟ್ರೆಂಚ್ಮೆಂಟ್ ಆ್ಯಂಡ್ ಗ್ರ್ಯಾಚ್ಯುಟಿ ಆರ್ 2 different aspects. 2 different aspects. As far as the retrenchment compensation is concerned, it is dealt under Industrial Dispute Act. And it is paid as a compensation for a termination of service. ನೋಡಿ, ಅವನ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೋಸ್ಕರ ಅವನಿಗೋಸ್ಕರ ನಾವೇನು ಮಾಡ್ತೀವಿ, ಕಾಂಪೆನ್ಸೇಷನ್ ಕೊಡ್ತೀವಿ. ಅವನಿಗೋಸ್ಕರ ನಾವೇನು ಮಾಡ್ತೀವಿ, ಆ ಒಂದು ಕೆಲಸದಿಂದ ತೆಗೆದು ಹಾಕಿರೋ ಉದ್ದೇಶದಿಂದ ಅವನಿಗೆ ನಾವು ಪರಿಹಾರವನ್ನು ಕೊಡ್ತೀವಿ. ದಿಸ್ ಈಸ್ ಒನ್ ಆಸ್ಪೆಕ್ಟ್, ಒನ್ ಬೆನಿಫಿಟ್. ದಿಸ್ ಈಸ್ ಒನ್ ಬೆನಿಫಿಟ್. ಅವನು ಕೆಲಸ ಕಳ್ಕೊಳ್ತಾನಲ್ವಾ, ಕಳ್ಕೊಳ್ಳೋದಕ್ಕೋಸ್ಕರ ಅವನಿಗೆ ಸಿಗುವಂಥ ಬೆನಿಫಿಟ್ ಇದು. ದಟ್ ಈಸ್ ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್, ರೈಟ್? Whereas gratuity, whereas other thing what we give is gratuity under the Gratuity Act. Under the Gratuity Act. Gratuity Act ಪ್ರಕಾರ ನಾವು ಏನು ಮಾಡ್ತೀವಿ, ಗ್ರ್ಯಾಚ್ಯುಟಿ ಕೊಡ್ತೀವಿ. ಯಾಕೆ ಕೊಡ್ತೀವಿ? ದಿಸ್ ಈಸ್ ಎ ಟರ್ಮಿನಲ್ ಬೆನಿಫಿಟ್. ದಿಸ್ ಈಸ್ ಎ ಟರ್ಮಿನಲ್ ಬೆನಿಫಿಟ್ ಫಾರ್ ದ ಲಾಂಗ್ ಸರ್ವಿಸ್ ಹಿ ಹ್ಯಾಸ್ ಕಂಟಿನ್ಯೂಸ್ಲಿ ಡನ್ ಇನ್ ದ ಕಂಪನಿ. ಒಂದು ಫ್ಯಾಕ್ಟ್ರಿಯಲ್ಲಿ, ಒಂದು ಕಂಪ್ನಿಯಲ್ಲಿ ಅವನು ನಿರಂತರವಾಗಿ ಸೇವೆ ಸಲ್ಲಿಸುವುದರಿಂದ ಅವನಿಗೆ ನಾವೇನು ಮಾಡ್ತೀವಿ, ಕೆಲಸದಿಂದ ತೆಗೆದ ಮೇಲೆ ಅವನು ಒಟ್ಟು ಸೇವೆಯ ದಿನಗಳನ್ನು ಪರಿಗಣಿಸಿ ನಾವು ಏನು ಮಾಡ್ತೀವಿ, ಗ್ರ್ಯಾಚ್ಯುಟಿ ಅಂತಕ್ಕಂಥ ಪೇಮೆಂಟ್ ಮಾಡ್ತೀವಿ. ಈ ಗ್ರ್ಯಾಚ್ಯುಟಿ ಪೇಮೆಂಟು ಮತ್ತು ಈ ರಿಟ್ರೆಂಚ್ಮೆಂಟ್ ಪೇಮೆಂಟು ಎರಡೂ ಬೇರೆ ಬೇರೆ. ದೇ ಆರ್ ಟೋಟಲಿ ಡಿಫ್ರೆಂಟ್ ಅನ್ನೋದನ್ನು ಕೂಡ ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದೇರ್ಫೋರ್ ಹಂಗಿದ್ರೆ ಗ್ರ್ಯಾಚ್ಯುಟಿ ಕೊಡಬೇಕಾದ್ರೆ ಏನು ಕಂಡೀಷನ್ನು, ಹೌ ದ ಗ್ರ್ಯಾಚ್ಯುಟಿ ಈಸ್ ಗಿವನ್ ಅನ್ನೋದನ್ನು ನಾವು ನೋಡೋದಾದ್ರೆ, ಗ್ರ್ಯಾಚ್ಯುಟಿ ಆ್ಯಕ್ಟ್ 1972ನ ಸೆಕ್ಷನ್ 4ಗೆ ಹೋಗಬೇಕು. ಸೆಕ್ಷನ್ 4 ಟಾಕ್ಸ್ ಅಬೌಟ್ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ. ಒಬ್ಬ ವ್ಯಕ್ತಿಗೆ ಗ್ರ್ಯಾಚ್ಯುಟಿ ಸಿಗಬೇಕು ಅಂತಂದರೆ ಅವನು ಮಿನಿಮಮ್ ಎಷ್ಟು ಸರ್ವಿಸ್ ಮಾಡಬೇಕು ಅಂತಿದೆ ಅದರಲ್ಲಿ. ದಟ್ ಈಸ್ 5 years. ನೋಡಿ, ಮಿನಿಮಮ್ ಅವನೇನು ಮಾಡಬೇಕು, 5 ವರ್ಷ ಕಂಟಿನ್ಯೂಯಸ್ ಸರ್ವಿಸ್ ಮಾಡಬೇಕು. ಗ್ರ್ಯಾಚ್ಯುಟಿ ಶಾಲ್ ಬಿ ಪೇಯಬಲ್ ಟು ಎನ್ ಎಂಪ್ಲಾಯಿ ಆನ್ ಟರ್ಮಿನೇಷನ್ ಆಫ್ ಹೀಸ್ ಎಂಪ್ಲಾಯ್ಮೆಂಟ್ ಆಫ್ಟರ್ ಹಿ ಹ್ಯಾಸ್ ರೆಂಡರ್ಡ್ ಎ ಕಂಟಿನ್ಯೂಯಸ್ ಸರ್ವಿಸ್ ಆಫ್ ನಾಟ್ ಲೆಸ್ ದೆನ್ 5 years. ಕನಿಷ್ಠ 5 ವರ್ಷ ಅವನು ಸರ್ವಿಸ್ ಮಾಡಿದ್ದ ಅಂತಂದರೆ ಅವನು ಎದಕ್ಕೆ ಗ್ರ್ಯಾಚ್ಯುಟಿಗೆ ಎಲಿಜಿಬಲ್ ಆಗ್ತಾನೆ. ಹಿ ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ದ ಗ್ರ್ಯಾಚ್ಯುಟಿ. ನೋಡಿ, ಅಗೇನ್ ಗ್ರ್ಯಾಚ್ಯುಟಿ ಈಸ್ ಫಾರ್ ಆನ್ ಸೂಪರ್ಯಾನ್ಯುಯೇಷನ್
on his retirement or resignation, on his death or disablement ಡ್ಯೂ ಟು ಆಕ್ಸಿಡೆಂಟ್. ಈ 3 ಕಾರಣಗಳಿಗೂ ಕೊಡ್ಬೋದು. ಆದರೆ ಒಮ್ಮೆ 5 ವರ್ಷ ಆದಮೇಲೆ ಅವರೇ ಕೆಲಸದಿಂದ ತೆಗೆದ್ರೆ, ಈವನ್ ರೆಸಿಗ್ನೇಷನ್ ಮಾಡಿದರೂ ಕೊಡಬೇಕಂತಿದೆ. ಇಟ್ ಈಸ್ ದೇರ್ ಫಾರ್ ರೆಸಿಗ್ನೇಷನ್ ಆಲ್ಸೋ. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ರಿಟ್ರೆಂಚ್ಮೆಂಟ್ ಅಂತಕ್ಕಂತಹ ಶಬ್ದ ಇದೆಯಲ್ವಾ, ಇದ್ರ ಜೊತೆಗೆ ಬೇರೆ ಕಂಡೀಷನ್ನು ನಾವು ಫುಲ್ಫಿಲ್ ಮಾಡಬೇಕು. ಆವಾಗ ಅವನೇನಾಗ್ತಾನೆ, ಗ್ರ್ಯಾಚ್ಯುಟಿಗೆ ಎಲಿಜಿಬಲ್ ಆಗ್ತಾನೆ. ಇಲ್ಲಿ ಅವರ್ ಪಾಯಿಂಟ್, ಇದಕ್ಕೆ ಆನ್ಸರ್ ಬರೆಯೋದಾದ್ರೆ ನಾವು ಇಷ್ಟನ್ನು ನಾವು ಇಟ್ಕೊಂಡು, ಈ ಪಾಯಿಂಟನ್ನು ಇಟ್ಕೊಂಡು ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಬರೆಯೋದಾದ್ರೆ, ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಐ ವಿಲ್ ಟೇಕ್ ಹಿಸ್ ನೇಮ್ ಫಸ್ಟ್. ರಾಮ್, ಮಿಸ್ಟರ್ ರಾಮ್. What is that problem solution? Also I must see. Problem 14 and 15. Solution for problem 14 and 15. Solution. Mr. Ram is retrenched. Naturally, he must have received retrenchment compensation. Retrenchment compensation. Governed by Industrial Dispute Act. Governed by Industrial Dispute Act. I think it is Industrial Dispute Act is 1947, I suppose. Industrial Dispute Act 1947. Point number 1. Point number 2. Gratuity Act. Gratuity as per Gratuity Act 1972, a worker is eligible to get gratuity. Gratuity UITY, to get gratuity. If he has continuously served for not less than 5 years, not less than 5 years. Therefore, in the present problem, if he fulfills the second condition, number 3, if Ram satisfies above condition,
he is eligible for gratuity. He is eligible for gratuity. As it is the benefit given for the long service, for the long service rendered, long service rendered. The retrenchment compensation and gratuity are exclusive things. They cannot be related. Are exclusive things. The retrenchment compensation the gratuity is an extra benefit other than retrenchment compensation. It cannot be denied. If he fulfills the second condition. If he fulfills second condition. This is the answer. This is the ultimate answer. ಸೆಕೆಂಡ್ ಕಂಡೀಷನ್ ಏನು? ಅವನು ಕನಿಷ್ಠ 5 ವರ್ಷ ಏನು ಮಾಡಿರ್ಬೇಕು? ಅವನು ಕಂಟಿನ್ಯೂಸ್ ಆಗಿ ಸೇವೆ ಸಲ್ಲಿಸಿರಬೇಕು. ಆ ಕಂಟಿನ್ಯೂಸ್ ಸರ್ವಿಸ್ ಅನ್ನೋದಕ್ಕೆ ಬೇರೆ ಡೆಫಿನೇಷನ್ ಇದೆ. ಅದರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿ ರಜಾ ತಗೊಂಡಿದ್ರೆ, ಮೆಡಿಕಲ್ ಲೀವ್ ತಗೊಂಡಿದ್ರೆ, ಅಥವಾ ಅವನಿಗೆ ಕಂಪ್ನಿಯವರೇ ಸ್ವಲ್ಪ ದಿವಸ ಏನು ಕೆಲಸಕ್ಕೆ ಬರಬೇಡ ಅಂತ ಲೇ ಆಫ್ ಮಾಡಿದರೆ, ಅವೆಲ್ಲವನ್ನೂ ಕೂಡ ಬ್ರೇಕ್ ಅಂತ ತಗೊಳ್ಳೋದಿಲ್ಲ. ಆಲ್ ದೋಸ್ ಥಿಂಗ್ಸ್ ಆರ್ ಟೇಕನ್ ಆಸ್ ಕಂಟಿನ್ಯೂಸ್ ಸರ್ವಿಸಸ್. ಸೊ ಪ್ರಾಬ್ಲಮ್ ನಂಬರ್ 14 ಮತ್ತು 15 ನಾನು ಸಾಲ್ವ್ ಮಾಡಿದ್ದೀನಿ. ಕನ್ನಡದಲ್ಲಿ ನಾನು ಇದಕ್ಕೆ ಉತ್ತರವನ್ನು ಹೇಳೋದಾದ್ರೆ, ರಾಮ್ ಅವರನ್ನ ರಿಟ್ರೆಂಚ್ ಮಾಡಿರುವುದರಿಂದ ಅವರಿಗೆ ನ್ಯಾಚುರಲ್ ಆಗಿ ಅಲ್ಲಿ ರಿಟ್ರೆಂಚ್ಮೆಂಟ್ ಪರಿಹಾರ ಅವರಿಗೆ ಸಿಗುತ್ತದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಅದು ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರ. ಆದರೆ ಗ್ರಾಚ್ಯುಟಿ ಆಕ್ಟ್ ಬೇರೆನೇ. ಇದು ಗ್ರಾಚ್ಯುಟಿ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಇದ್ರ ಮೂಲ ಉದ್ದೇಶ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಬಹಳ ವರ್ಷದವರೆಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ಗ್ರಾಚ್ಯುಟಿ ಸಿಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಒಂದು ಕನಿಷ್ಠ ಸರ್ವಿಸ್ ಏನ್ ಮಾಡಿದ್ದಾರೆ ಅಂದ್ರೆ 5 ವರ್ಷ ದಾಟಬೇಕು ಅವನು ಒಂದು ಕಂಪನಿಯಲ್ಲಿ. 5 ವರ್ಷದೊಳಗೆ ನೀವು ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜಿಗಿದುಕೊಂಡು ಹೋದ್ರೆ ನಿಮಗೆ ಗ್ರಾಚ್ಯುಟಿ ಸಿಗೋದಿಲ್ಲ. ಗ್ರಾಚ್ಯುಟಿ ಅಧಿನಿಯಮದ ಪ್ರಕಾರ ರಾಮ್ ಅವರು ಕನಿಷ್ಠ 5 ವರ್ಷ ಸೇವೆಯನ್ನು ಸಲ್ಲಿಸಿದರೆ ಅವರು ಗ್ರಾಚ್ಯುಟಿಗೆ ಎಲಿಜಿಬಲ್ ಆಗ್ತಾರೆ. ಇಫ್ ರಾಮ್ ಸ್ಯಾಟಿಸ್ಫೈಸ್ ಅಬೌವ್ ಕಂಡೀಷನ್ ಅಂದ್ರೆ, ನಾನಿಲ್ಲಿ ಕಂಡೀಷನ್ ಬರೆದಿದ್ದೀನಿ. ಈ ಮೇಲಿನ ಕಂಡೀಷನ್ ಅನ್ನ ಅವರು ಸ್ಯಾಟಿಸ್ಫೈ ಮಾಡಿದರೆ he is eligible for gratuity. ಅವ್ರಿಗೆ ಗ್ರಾಚ್ಯುಟಿ ಸಿಗುತ್ತೆ. ಆಸ್ ಇಟ್ ಈಸ್ ದ ಬೆನಿಫಿಟ್ ಗಿವನ್ ಫಾರ್ ಲಾಂಗ್ ಸರ್ವಿಸ್ ರೆಂಟೆಡ್. ಸೊ ಆದ್ದರಿಂದ ಕೊನೆ ಪಾಯಿಂಟ್ ಏನು? ದಿ gratuity is an extra benefit other than retrenchment compensation. It cannot be denied.
ಇಫ್ ಹಿ ಫುಲ್ಫಿಲ್ಸ್ ಕಂಡೀಷನ್ ನಂಬರ್ 2. ಅಂದರೆ ಅವನಿಗೆ ಗ್ರ್ಯಾಚ್ಯುಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ಅವನು ಕನಿಷ್ಠ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ರೆ, ಕನಿಷ್ಠ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ರೆ, ಅದು ಯಾವ ಸೆಕ್ಷನ್ನಲ್ಲಿದೆ ಅನ್ನೋದನ್ನು ನಾವು ನೋಡೋದಾದರೆ ಇಟ್ ಈಸ್ ಅವೈಲೇಬಲ್ ಹಿಯರ್ ಇನ್ ಸೆಕ್ಷನ್ 4.1. ಸೆಕ್ಷನ್ 4.1 ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಸೆಕ್ಷನ್ 4.1 ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಇದಕ್ಕೆ ನಾವೇನು ಬರಿಬೋದು ಅಂತಂದರೆ ಸೆಕ್ಷನ್ 4.1. ಸೆಕ್ಷನ್ 4.1. ಸೆಕ್ಷನ್ 4.1 ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀವಿ ನಾವು. ಏನು? ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರಬೇಕು ಅಂತ. ದೇರ್ಫೋರ್ 5 ವರ್ಷ ಸೇವೆ ಸಲ್ಲಿಸಿದ್ರೆ ಇಲ್ಲಿ ಅದನ್ನು ಹೈಡ್ ಮಾಡಿದ್ದಾರೆ. ಏನು? ಅವನು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾನೆ ಅಂತ ಹೇಳಿಲ್ಲ. ಇದನ್ನು ನಾವು ಇಫ್ಸ್ ಆ್ಯಂಡ್ ಬಟ್ಸ್ ಹಾಕಿ ಇಮ್ಯಾಜಿನ್ ಮಾಡಿ ಬರಿಬೇಕಾಗ್ತದೆ. ಅದಕ್ಕೆ ನಾನು ಇಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ನ ಕಂಡೀಷನ್ನು ಕೊಟ್ಟಿದ್ದೀನಿ, ಆಮೇಲೆ ಗ್ರ್ಯಾಚ್ಯುಟಿ ಆ್ಯಕ್ಟ್ನೂ ಕೊಟ್ಟಿದ್ದೀನಿ, ಅದರ ಡಿಫ್ರೆನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಈ ಒಂದು ಕೇಸ್ ಲಾನು ಬರೀಬೋದು ನೀವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಸುನಂದಾ ಮೋನಿ ಫಾರ್ ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 14 ಆ್ಯಂಡ್ ಆಲ್ಸೋ ಪ್ರಾಬ್ಲಮ್ ನಂಬರ್ 15. ಇಲ್ಲಿ ಯಾವ ಬಗ್ಗೆ ಬರೆದಿದ್ದೀನಿ? ಪ್ರಾಬ್ಲಮ್ ನಂಬರ್ 15. ಈ ಪ್ರಾಬ್ಲಮು ಕೂಡ ಜಸ್ಟ್ ಮತ್ತೊಂದು ಸಲ ಎಕ್ಸಾಮಲ್ಲಿ ಅಫಿಯರ್ ಆಗಿದೆ. 10 ಮಾರ್ಕ್ಸಿನ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಐ ವಿಲ್ ಕಮ್ ಟು ಪ್ರಾಬ್ಲಮ್ ನಂಬರ್ 16. This is also about gratuity amount of a workman. This is also a gratuity problem only. This is also a gratuity problem only. ಗ್ರ್ಯಾಚ್ಯುಟಿಗೆ ನೋಡಿ ಕನ್ನಡದಲ್ಲಿ ಉಪದಾನ ಅಂತ ಹೇಳ್ತಾರೆ. ಉಪದಾನ ಅಂದರೆ ಪರಿಹಾರ ಅಲ್ಲ, ಇದು ಪರಿಹಾರ ಅಲ್ಲ. ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್ಗೂ ಇದಕ್ಕೂ ವ್ಯತ್ಯಾಸ. ಓಕೆ, ಕಾರ್ಮಿಕನು ತನ್ನ ನಿರ್ಲಕ್ಷ್ಯತೆಯ ನಡವಳಿಕೆಯ ಪರಿಣಾಮವಾಗಿ ತನ್ನ ಸಂಸ್ಥೆಗೆ ಹೆಚ್ಚಿನ ನಷ್ಟವನ್ನು ಮಾಡಿರುವ ಕಾರಣಕ್ಕಾಗಿ ನಿಯೋಜಕನು ಆತನಿಗೆ ಉಪದಾನವನ್ನು ನೀಡಲು ನಿರಾಕರಿಸುವನು. ಕಾರ್ಮಿಕನು ತನಗೆ ಸಂದಾಯವಾಗಬೇಕಿರುವ ಉಪದಾಯವನ್ನು ವಸೂಲಿ ಮಾಡಿಕೊಳ್ಳಬಹುದೇ? ಸೊ ಅಡ್ವೈಸ್ ಹಿಮ್, ಅವನಿಗೆ ಸಲಹೆ ಕೊಡಿ ಅಂತ ಕೇಳ್ತಾರೆ. ಸೊ ದಟ್ ಈಸ್ ದಿ ಕ್ವಶನ್ ಅವೈಲೇಬಲ್ ಹಿಯರ್ ಆನ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ದೇರ್ಫೋರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ನಾನು ಮತ್ತೊಮ್ಮೆ ರಿಪ್ರೊಡ್ಯೂಸ್ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಹಿಯರ್ ದಿಸ್ ಸೆಕ್ಷನ್ ಪ್ಲೇಸ್ ಎ ವೈಟಲ್ ರೋಲ್. ಸೆಕ್ಷನ್ 4 ಸಬ್ ಕ್ಲಾಸ್ 6. ಸೆಕ್ಷನ್ 4 ಸಬ್ ಕ್ಲಾಸ್ 6 ಅಪ್ಲೈ ಆಗುತ್ತೆ ಇವರಿಗೆ. ದಿಸ್ ಪರ್ಸನ್ ಹಿ ಈಸ್ ಸಬ್ಜೆಕ್ಟೆಡ್ ಟು ಸೆಕ್ಷನ್ 4 ಸಬ್ ಕ್ಲಾಸ್ 6 ಆಫ್ Gratuity Act. Act 1972. ಸೆಕ್ಷನ್ 4 ಏನು ಹೇಳುತ್ತೆ? 4.1 ಇದನ್ನು ಹೇಳುತ್ತೆ. ಇದನ್ನು ಹಿಂದಿನ ಪ್ರಾಬ್ಲಮ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಮ್ಮೆ ಗ್ರ್ಯಾಚ್ಯುಟಿ ಸಿಗಬೇಕು ಅಂತಂದರೆ ಅವನು 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ ಸೆಕ್ಷನ್ 4.1. ಇದೇ ಸೆಕ್ಷನ್ 4ಅಲ್ಲಿ ಸಬ್ ಕ್ಲಾಸ್ 6 ಇದೆ. ಸಬ್ ಕ್ಲಾಸ್ 6 ನಾಟ್ ವಿಥ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಸಬ್ ಸೆಕ್ಷನ್ 1. 4.1 ಏನು ಹೇಳಿದವೋ ಇದನ್ನು ಹೊರತುಪಡಿಸಿ ಅದು ಏನು ಸಂಬಂಧ ಬರಲ್ಲ. ಯಾವಾಗ ದ ಗ್ರ್ಯಾಚ್ಯುಟಿ ಆಫ್ ಎನ್ ಎಂಪ್ಲಾಯಿ ಹೂಸ್ ಸರ್ವಿಸಸ್ ಹ್ಯಾವ್ ಬೀನ್ ಟರ್ಮಿನೇಟೆಡ್ ಫಾರ್ ಎನಿ ಆಕ್ಟ್, ವಿಲ್ಫುಲ್ ಒಮಿಷನ್, ನೆಗ್ಲಿಜೆನ್ಸ್ ಕಾಸಿಂಗ್ ಎನಿ ಡ್ಯಾಮೇಜ್ ಆರ್ ಲಾಸ್, destruction of property belonging to the employer shall be forfeited. ಅವನು ಎಷ್ಟು ಹಾನಿ ಮಾಡಿರ್ತಾನೆ ಅಷ್ಟು ಹಣವನ್ನು ಅವನು ಉಪದಾನದಿಂದ ನಾವೇನು ಮಾಡ್ಬೋದು? ಹಿಂಪಡೆಯಬಹುದು. ದ ಗ್ರ್ಯಾಚ್ಯುಟಿ ಪೇಬಲ್ ಟು ಎನ್ ಎಂಪ್ಲಾಯಿ ಮೇ ಬಿ ಹೋಲಿ ಆರ್ ಪಾರ್ಟ್ಲಿ ಫೋರ್ಫಿಟೆಡ್. ಕಂಪ್ಲೀಟ್ ನೀವು ಬೇಕಾರೆ ಅಷ್ಟು ಲಾಸ್ ಮಾಡಿದ್ರೆ ಕಂಪ್ಲೀಟನ್ನು ಮಾಡ್ಬೋದು. ಇಫ್ ದ ಸರ್ವಿಸಸ್ ಆಫ್ ಸಚ್ ಎಂಪ್ಲಾಯಿ ಹ್ಯಾವ್ ಬೀನ್ ಟರ್ಮಿನೇಟೆಡ್ ಫಾರ್ ಹೀಸ್ ರಾಯ್ಟರ್ಸ್. ನೋಡಿ, ಅವನು ಗಲಾಟೆ ಎಲ್ಲ ಮಾಡಿ, ಡಿಸ್ಆರ್ಡರ್ಲಿ ಕಂಡಕ್ಟ್ ಮಾಡಿ, ವೈಲೆನ್ಸ್, ಹಿಂಸೆ ಎಲ್ಲ ಮಾಡಿದರೆ ಅವಾಗ ನೀವೇನು ಮಾಡ್ಬೋದು? ಕಂಪ್ಲೀಟ್ ಅವನದು ಗ್ರ್ಯಾಚ್ಯುಟಿನ ಬ್ಲಾಕ್ ಮಾಡ್ಬೋದು. ಇಫ್ ದ ಸರ್ವಿಸಸ್ ಆಫ್ ಸಚ್ ಎಂಪ್ಲಾಯಿ ಹ್ಯಾವ್ ಬಿನ್ ಟರ್ಮಿನೇಟೆಡ್ ಫಾರ್ ಎನಿ ಆಕ್ಟ್ ವಿಚ್ ಕಾನ್ಸ್ಟಿಟ್ಯೂಟೆನ್ಸ್ ಅಫೆನ್ಸ್ ಇನ್ವಾಲ್ವಿಂಗ್
moral turpitude, provided that such offense is committed by him in the course of his employment. ನೋಡಿ, ಅವನು ತನ್ನ ನೈತಿಕತೆಯನ್ನು ಕೂಡ, ನೈತಿಕತೆಯ ಪ್ರಸಂಗದಲ್ಲಿ, ರೌಡಿಸಮ್ ಪ್ರಸಂಗದಲ್ಲಿ ಕಂಪ್ಲೀಟ್ ಹೋಲಿ ಅಂದರೆ ಎಲ್ಲ ಗ್ರಾಚ್ಯುಟಿನೂ ಫೋರ್ಫಿಟ್ ಮಾಡ್ಬೋದು, ಎಲ್ಲ ಗ್ರಾಚ್ಯುಟಿನೂ ಫೋರ್ಫಿಟ್ ಮಾಡ್ಬೋದು. ನಾವು ವಿಲ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ಇದು ಸೆಕ್ಷನ್ 4(6)(a). ನಮಗೆ ಅಪ್ಲೈ ಆಗೋದು ಸೆಕ್ಷನ್ 4(6)(a). ಈ ಪ್ರಾಬ್ಲಮ್ನಲ್ಲಿ ಪ್ರಾಬ್ಲಮ್ ನೋಡೋಣ. ಸೆಕ್ಷನ್ 4(6)(a) ಅಂತ ಹೇಳ್ಬೋದು. ನೋಡಿ, ದ ಗ್ರ್ಯಾಚ್ಯುಟಿ ಅಮೌಂಟ್ ಆಫ್ ವರ್ಕ್ಮನ್ ವಾಸ್ ನಾಟ್ ಪೇಡ್ ಬೈ ಹೀಸ್ ಎಂಪ್ಲಾಯರ್ ಆನ್ ದ ಗ್ರೌಂಡ್ ದ್ಯಾಟ್ he has caused great loss to management due to his negligent activities. ತನ್ನ ನಿರ್ಲಕ್ಷ್ಯದಿಂದ ಮ್ಯಾನೇಜ್ಮೆಂಟ್ಗೆ ಹೆಚ್ಚು ಹಾನಿಯನ್ನು ಮಾಡಿದ್ದಾನೆ. ಸೊ ಸೆಕ್ಷನ್ 4(6)(a), ನೆಗ್ಲಿಜೆನ್ಸ್ ಕಾಸಿಂಗ್ ಡ್ಯಾಮೇಜ್ ಆರ್ ಲಾಸ್, ದಿಸ್ ಈಸ್ ಅಪ್ಲಿಕೇಬಲ್ ಟು ಹಿಮ್. ವೆರಿ ಸಿಂಪಲ್, ಬಹಳ ಹೇಳೋದೇ ಬೇಡ ಇಲ್ಲಿ. ನಾವು ಸೆಕ್ಷನ್ 4ನ ಅನಲೈಸ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ಗೆ ಉತ್ತರ ಬರ್ದಂಗೆ, ನೀವು ಈ ಪ್ರಾಬ್ಲಮ್ಗೆ ಉತ್ತರ ಬರ್ದಂಗೆ ನಾವು ಅದನ್ನೇ ಹೇಳ್ಬೋದು. ಸೆಕ್ಷನ್ 4(6)(a) ಪ್ರಕಾರ, ಸೆಕ್ಷನ್ 4(6)(a) ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯ ಉಪದಾನ ಹಣವನ್ನು ಅವನು ಕಂಪನಿಯಲ್ಲಿ ಮಾಡಿದ ನಿರ್ಲಕ್ಷ್ಯದಿಂದ ಆದ ಹಾನಿಗೆ ಸರಿಪಡಿಸಿಕೊಳ್ಳುವ ಅವಕಾಶವನ್ನು ನಾವು ಕಲಂ 4(6)(a) ಕಾಣುತ್ತೇವೆ. ಇದರ ಪ್ರಕಾರ ಅವನ ಉಪದಾನವನ್ನು ತಡೆ ಹಿಡಿಯಲು ಕಾನೂನಾತ್ಮಕವಾದ ಅವಕಾಶವಿರುವುದರಿಂದ ಅವನು ಇಲ್ಲಿ ಯಾವುದೇ ಪ್ರಕರಣವನ್ನು ದಾಖಲಿಸಲು ಸಾಧ್ಯವಿಲ್ಲ ಅನ್ನುವ ಹೇಳಿಕೆಯನ್ನು ನೀವು ಬರೆದ್ರೆ ಮುಗಿದೋಯ್ತು ಈ ಪ್ರಾಬ್ಲಮಲ್ಲಿ. ದಟ್ ಈಸ್ ಆಲ್. ಇದನ್ನೇ ಬರಿಬೋದು ನೀವು. ವಾಟ್ ಎವರ್ ಐ ಹ್ಯಾವ್ ರಿಟನ್ ಹಿಯರ್, ಇದೇನು ಬರಿಬೇಕಂತೇನಿಲ್ಲ. ದಿಸ್ ಈಸ್ ನಾಟ್ ಎ ನೆಸೆಸಿಟಿ ಫಾರ್ ಯು ಇನ್ ದ ಎಕ್ಸಾಮಿನೇಷನ್. ನಾನು ಅದು ಏನಿದೆ ಹೊರಬ್ಯಾಟಮಾಗಿ ಇಟ್ಟಿದ್ದೀನಿ. ಅಂದರೆ ನಿಮ್ಗೆ ಪ್ರಾಬ್ಲಮನ್ನು ಇದ್ರ ಮೇಲೆ ತರ್ಬೋದಲ್ವಾ. ದೇರ್ ಮೇ ಬಿ ಎ ಪ್ರಾಬ್ಲಮ್ ಲೈಕ್ ದಿಸ್ ಆಲ್ಸೋ. ಅವನು ರೈಟಿಯಸ್ ಆಕ್ಟಿವಿಟಿ ಮಾಡಿದ್ದಾನೆ, ಆವಾಗ ಅವನು ಪೂರ್ಣ ಬೋನಸನ್ನು ಹಿಡಿಯಬಹುದಾ ಅಂತ ಕೇಳಿದ್ರೆ ನೀವೇನು ಮಾಡಬೇಕು? 4(6)(b) ಬರಿಬೇಕು. 4(6)(b) ಬರಿಬೇಕು. ಬಿ ಪ್ರಕಾರ ಎಲ್ಲ ಹಿಡಿಬೋದು. ಯಾವಾಗ ಅವನು ರೈಟಿಯಸ್ ಆಕ್ಟಿವಿಟಿ ಮಾಡಿದರೆ ಅಥವಾ ಅವನು ಅನೈತಿಕವಾಗಿ ವರ್ತಿಸಿದ್ರೆ ಇವೆಲ್ಲವನ್ನ ಸೆಕ್ಷನ್ 4(6)(b) ಅವಾಗ ಅಪ್ಲೈ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬರೆದಿದ್ದೀನಿ. ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17. Problem number 17 talks about EPF. There is one more big, this one, EPF. ನಿಮಗೆ EPF ಕಾನೂನಿನ ಬಗ್ಗೆ ಗೊತ್ತಿರಬೇಕು. ಯು ಮಸ್ಟ್ ಬಿ ಅವೇರ್ ಆಫ್ EPF also. So I have discussed with you about gratuity ಬಗ್ಗೆ ಮಾತಾಡಿದ್ದೀನಿ. Now let me check Industrial EPF Act. EPF, I think I have written EPF. EPF is not here in my notes. Equal remuneration, industrial dispute, that is there. Bonus Act. Yes. Let me see. I think I might have discussed the thing here only. 17. Yes. Employees Provident Fund. Yes. Employees. The occupiers of the factory which was covered under Employees Provident Fund and Miscellaneous Provisions Act has refused to pay the contribution to the Provident Fund. On the ground that the number of persons employed in the factory has been reduced below the ಸ್ಟ್ಯಾಂಡರ್ಡ್ ನಂಬರ್. ಅಂದರೆ ಈ ಕಂಪ್ನಿ ಏನಾಗಿರುತ್ತೆ ಅಂತಂದರೆ ಅವರು EPF ರಿಜಿಸ್ಟರ್ ಆಗಿರ್ತಾರೆ. EPF ರಿಜಿಸ್ಟರ್ ಆಗಬೇಕಾದ್ರೆ ಮಿನಿಮಮ್ 20 ಜನನೋ 10 ಜನನೋ ದ್ಯಾಟ್ ಐ ವಿಲ್ ಸಿ ಅಷ್ಟು ಜನ ಇದ್ದಾಗ ಅವರು EPF ತಗೋಬೇಕಾಗ್ತದೆ. ಸೊ EPF ತಗೊಳ್ತಾರೆ.
ಆಮೇಲೆ ಏನಾಗುತ್ತೆ, ಕೆಲಸಗಾರರು ಕಮ್ಮಿ ಆಗ್ತಾರೆ. ಕೆಲಸಗಾರರು ಕಮ್ಮಿ ಆಗೋದ್ರಿಂದ ಮಿನಿಮಮ್ ರಿಕ್ವೈರ್ಮೆಂಟ್ ಒಳಗೆ ಬರೋದಿಲ್ಲ ಅವನು. ಆವಾಗ ಅವನು ಎಂಪ್ಲಾಯರ್ ಏನು ಮಾಡ್ತಾನೆ, ಇಲ್ಲ ನಾನು ನಿಮ್ಮ ಕಾಂಟ್ರಿಬ್ಯೂಷನ್ UPF ಡಿಪಾರ್ಟ್ಮೆಂಟಿಗೆ ಕಟ್ಟೋದಿಲ್ಲ ಅಂಥೇಳಿ ಎಂಪ್ಲಾಯರ್ ಟೇಕ್ಸ್ ಎ ಸ್ಟ್ಯಾಂಡ್. ಎಂಪ್ಲಾಯರ್ ನಾಟ್ ಎಂಪ್ಲಾಯ್. ಇಲ್ಲೇನಾಗುತ್ತೆ, EPF ಅಂದರೆ ಸರ್ಟನ್ ಅಮೌಂಟನ್ನು ಎಂಪ್ಲಾಯಿನೂ ಕಟ್ಟಬೇಕು, ಅಷ್ಟೇ ಅಮೌಂಟನ್ನು ಎಂಪ್ಲಾಯರು ಕಟ್ಟಬೇಕು. ಎರಡೂ ಅಮೌಂಟು ನಿಮ್ಮ ಹೆಸರಲ್ಲಿ EPF ಡಿಪಾರ್ಟ್ಮೆಂಟಲ್ಲಿ ಜಮಾ ಆಗ್ತಾ ಇರ್ತದೆ. ದಟ್ ಈಸ್ ದಿ ಪ್ರಾಬ್ಲಮ್ ಹಿಯರ್. ದಿಸ್ ಈಸ್ ಒನ್ ಪ್ರಾಬ್ಲಮ್. ಐ ಥಿಂಕ್ ಪ್ರಾಬ್ಲಮ್ ನಂಬರ್ 17. ಪ್ರಾಬ್ಲಮ್ ನಂಬರ್ 18 ಈಸ್ ಆಲ್ಸೋ ಲೈಕ್ ದ್ಯಾಟ್. ಪ್ರಾಬ್ಲಮ್ ನಂಬರ್ 18 ಇಲ್ಲಿ ಆಕ್ಯುಪೈಯರ್ ಅಂದರೆ ಎಂಪ್ಲಾಯರ್. ಆಕ್ಯುಪೈಯರ್ ಅಂತ ಯಾರಿಗಂತಾರಂದ್ರೆ ಅವ್ನು ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾನಲ್ಲ ಅವನಿಗೆ ನಾವು ಆಕ್ಯುಪೈಯರ್ ಅಂತೀವಿ. ದ ಆಕ್ಯುಪೈಯರ್ ಆಫ್ ದ ಫ್ಯಾಕ್ಟ್ರಿ ವಿಚ್ ವಾಸ್ ಕವರ್ಡ್ ಅಂಡರ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ provisions act has refused to pay contribution to the provident fund on the ground that the number of persons employed has been reduced below statutory number decide. ಕಾನೂನಾತ್ಮಕವಾಗಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಇಲ್ಲ, ಕಮ್ಮಿ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಭವಿಷ್ಯ ನಿಧಿಗೆ ತನ್ನ ಕಡೆಯಿಂದ ಸಂದಾಯ ಮಾಡಬೇಕಾದಂತಹ ಕೆಲಸಗಾರರ ಏನು ನಿಧಿಯನ್ನು ಅವನು ಕಟ್ಟೋದಿಲ್ಲ. ಎರಡೂ ಒಂದೇ ಪ್ರಾಬ್ಲಮ್. ನೌ ದ ಆನ್ಸರ್ ಈಸ್ ಹಿಯರ್. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಇಲ್ಲಿ ಫಸ್ಟ್ ಸೆಕ್ಷನ್ನಲ್ಲೇ ಎಲ್ಲ ಇದೆ. ಫಸ್ಟ್ ಸೆಕ್ಷನ್ನಲ್ಲೇ ಎವ್ರಿಥಿಂಗ್ ಇಸ್ ದೇರ್. ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ಡ್ ಆಸ್ EPF and Miscellaneous Act, extends to whole of India. Okay, section 3 says, subject to the provisions contained in section 16, it applies to every establishment which is a factory engaged in any industry specified in Schedule 1 and which has 20 or more employees. 20ಕ್ಕಿಂತ ಹೆಚ್ಚು ಜನ, 20ಕ್ಕಿಂತ ಹೆಚ್ಚು ಜನ, ಹೆಚ್ಚು ಕೆಲಸಗಾರ ನಿಮ್ಮಲ್ಲಿ ಇದ್ದರೆ ಆವಾಗ ನೀವು EPF ರಿಜಿಸ್ಟರ್ ಮಾಡಬೇಕಾಗತ್ತೆ. ದಿ ಪಾಯಿಂಟ್ ಈಸ್ ವೆರಿ ಕ್ಲಿಯರ್. ಏನು, ಇನ್ ವಿಚ್ 20 or more, 20 ಅಥವಾ 20ಕ್ಕಿಂತ ಹೆಚ್ಚು, 20 ಅಥವಾ 20 ಆದ ಕೂಡಲೇ ನೀವೇನು ಮಾಡಬೇಕು, EPF ಡಿಪಾರ್ಟ್ಮೆಂಟಿಗೆ ರಿಜಿಸ್ಟರ್ ಮಾಡಬೇಕು. ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಕಟ್ಟಬೇಕು, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ರಿಕವರಿ ಮಾಡಬೇಕು, 2 ಶೇರ್ EPFಗೆ ಕಟ್ಟಬೇಕಾಗತ್ತೆ. ಸೊ ದಟ್ ಈಸ್ ದ ರಿಕ್ವೈರ್ಮೆಂಟ್. ಇಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ ಸಬ್ ಕ್ಲಾಸ್ 5 ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ನಾವು EPF ಆ್ಯಕ್ಟ್ನ ಸೆಕ್ಷನ್ 1 ಸಬ್ ಕ್ಲಾಸ್ 5 ಇದನ್ನ ಬರೆದ್ರೆ ಸಾಕು. ನಾವು ಈ ಸೆಕ್ಷನ್ ಬರೆದ್ರೆ ಸಾಕು. ನೋಡಿ, ಎನ್ ಎಸ್ಟಾಬ್ಲಿಷ್ಮೆಂಟ್ ಟು ವಿಚ್ ದಿಸ್ ಆಕ್ಟ್ ಅಪ್ಲೈಸ್ ಶಾಲ್ ಕಂಟಿನ್ಯೂ ಟು ಬಿ ಗವರ್ನ್ಡ್ ಬೈ ದ ಆಕ್ಟ್, notwithstanding that the number of persons employed therein at any time falls below 20. ಒಮ್ಮೆ 20 ಜನರಿರುವಂತಹ ಒಂದು EPF ರಿಜಿಸ್ಟ್ರೇಷನ್ ನೀವು ಮಾಡಿದ ಮೇಲೆ ತದನಂತರದಲ್ಲಿ ನಿಮ್ಮ ಕೆಲಸಗಾರರ ಸಂಖ್ಯೆ 20ಕ್ಕಿಂತ ಕಡಿಮೆ ಆದರೂ ಕೂಡ ನೀವು EPF ರಿಜಿಸ್ಟ್ರೇಷನ್ನಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಯು ಕೆನಾಟ್ come out. ನೋಡಿ, an establishment to which this act applies, ಯಾವ ಒಂದು ಸಂಸ್ಥೆಗೆ ಇದು ಅಪ್ಲೈ ಆಗುತ್ತೋ, ಶಾಲ್ ಕಂಟಿನ್ಯೂ ಟು ಬಿ ಗವರ್ನ್ಡ್. ಅದು ಒಮ್ಮೆ ಅಪ್ಲೈ ಆದ್ಮೇಲೆ ಮುಗೀತು, ಕಂಟಿನ್ಯೂ ಟು ಬಿ ಗವರ್ನ್ಡ್ ಅಂದ್ರೆ ಅದನ್ನು ಮತ್ತೆ ನಾವು ವಿಡ್ರಾ ಮಾಡಕ್ಕೆ ಬರೋದಿಲ್ಲ. ನಾಟ್ ವಿತ್ ಸ್ಟ್ಯಾಂಡಿಂಗ್, ಎಂಥ ಸಂದರ್ಭದಲ್ಲಿ ನಮ್ಮ ಎಂಪ್ಲಾಯೀಸು ಸಂಖ್ಯೆ ಇದೆಯಲ್ಲ ಅದು 20ಕ್ಕಿಂತ ಕಡಿಮೆ ಆಗಿದೆ ಅನ್ನುವಂತಹ ಕಾರಣ ಹೇಳಿ ನೀವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಅಂದರೆ ಹಿ ಈಸ್ ಬೌಂಡ್ ಟು ಪೇ. ಈ ಎರಡೂ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ಸೆಕ್ಷನ್ 1(5) ಆಫ್ EPF ಆ್ಯಕ್ಟ್, ನಾವು ಇದಕ್ಕೆ ಉತ್ತರ ಏನು ಬರಿಬೋದು ಅಂತಂದರೆ, ದ ಆನ್ಸರ್ ವಿ ಕ್ಯಾನ್ ರೈಟ್ ಹಿಯರ್ ಈಸ್ ಆಸ್ ಪರ್ ಸೆಕ್ಷನ್ 1(5), section 1(5) of EPF Act 1952. EPF Act 1952
once registered for EPF as per eligibility, then he is bound, employer or occupier, our word use ಮಾಡಿರೋದು occupier ಅಂತ. Occupier is bound to contribute his share of EPF even the strength of workers fall below 20. EPF ಕಾನೂನಿನ ಕಲಮು 1 ಉಪಕಲಮು 5 ಪ್ರಕಾರ ಒಮ್ಮೆ ನೋಂದಣಿಯಾದ ಫ್ಯಾಕ್ಟರಿಯು EPFನಲ್ಲಿ ಆ ಫ್ಯಾಕ್ಟರಿಯ ಕೆಲಸಗಾರರ ಸಂಖ್ಯೆ 20ಕ್ಕಿಂತ ಕಡಿಮೆಯಾದಾಗ್ಯೂ ಕೂಡ ಅವರು ಆ ಕೆಲಸಗಾರರ ಭವಿಷ್ಯ ನಿಧಿಯ ತಮ್ಮ ಭಾಗವನ್ನು ಸಂದಾಯ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಕಲಮು 1 ಉಪಕಲಮು 5 ಪ್ರಕಾರ ಅವರು ಅಂತಹ ಕೆಲಸಗಾರರ ವಿಷಯದಲ್ಲಿ ತಮ್ಮ ಭವಿಷ್ಯ ನಿಧಿಯ ಭಾಗವನ್ನು ಕಟ್ಟುವುದು ಕಾನೂನಾತ್ಮಕವಾಗಿ ಅನಿವಾರ್ಯವಾಗಿರುತ್ತದೆ ಅಂಥೇಳಿ ನೀವು ಈ ಪ್ರಶ್ನೆಗೆ ಬರೀಬೋದು. ಐ ಥಿಂಕ್ ಸೆಕ್ಷನ್ 17 and 18 are both one and the same. ಇದೇ ಉತ್ತರವನ್ನು ನೀವು ಬರೀಬೇಕು. ಸೊ ದಿಸ್ ಪ್ರಾಬ್ಲಮ್ ಐ ಹ್ಯಾವ್ ರಿಸಾಲ್ವ್. ಆ್ಯಂಡ್ ಇದು ಬೇಕು ಅಂತಂದರೆ ನೀವು ಈ ಸೆಕ್ಷನನ್ನು ಎಂಪ್ಲಾಯೀಸ್, ನಾನು ಸೆಕ್ಷನ್ 1 ನಿಮಗೆ ಇಲ್ಲಿ ಬರೆದ್ಬಿಟ್ಟಿದ್ದೀನಿ. ಐ ಹ್ಯಾವ್ ರಿಟನ್ ಇಟ್ ಹಿಯರ್. ಸೆಕ್ಷನ್ 1(5) ಆಫ್ EPF ಆ್ಯಂಡ್ ಮಿಸ್ಲೇನಿಯಸ್ ಪ್ರಾವಿಷನ್ ಆ್ಯಕ್ಟ್ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19, 19ನೇಯ ಸಮಸ್ಯೆ. 19ನೇಯ ಸಮಸ್ಯೆ ಎದರ ಬಗ್ಗಿದೆ? ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಎಂಪ್ಲಾಯೀಸ್ ಫಾರ್ ದ ವೇರಿಯನ್ಸ್ ಇನ್ ಪೇಮೆಂಟ್ ಆಫ್ ರೆಮ್ಯುನರೇಷನ್ ಬಿಟ್ವೀನ್ ಮೇಲ್ ಆ್ಯಂಡ್ ಫಿಮೇಲ್. ಗಂಡಸು ಮತ್ತು ಹೆಂಗಸಿನ ಮಧ್ಯದಲ್ಲಿ ವೇತನ ತಾರತಮ್ಯ. A settlement arrived between management and the employees union or employees for variance of remuneration between male and female employees performing the same work of similar nature. Women employees question the legality of this settlements. ಅಂದ್ರೆ ಇಲ್ಲಿ ಮಹಿಳೆಯರ ಮತ್ತು ಪುರುಷರ ವೇತನದ ತಾರತಮ್ಯ ನೋಡಿ. ಇಲ್ಲಿ ಇದನ್ನ ನಾನು ಕಾನೂನನ್ನು ನಿಮಗೆ ಇಲ್ಲಿ ಬರೆದ್ಬಿಟ್ಟಿದ್ದೀನಿ. ದ ಆನ್ಸರ್ ಈಸ್ ದಿಸ್ ಓನ್ಲಿ. ಏನು? ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ 1976. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ 1976. ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ದಿ ಡಾಕ್ಟ್ರಿನ್ ಆಫ್ ಸೇಮ್ ವರ್ಕ್ ಸೇಮ್ ಪ್ಲೇ. ನಂಬರ್ 1 ಫಸ್ಟ್ ಪಾಯಿಂಟ್ ಏನು ಬರೀಬೇಕು ನೀವು?
principle of same work, same pay. This is the principle. It is envisaged in Article 39D. Article 39D. Article 39D of Indian Constitution. Indian Constitution says the same thing. Whether woman or men, ಮಹಿಳೆ ಇರಲಿ ಪುರುಷನೇ ಇರಲಿ, ಒಂದೇ ಕೆಲಸಕ್ಕೆ ಒಂದೇ ಸಂಬಳ ಕೊಡಬೇಕು, ಒಂದೇ ತರನಾದಂಥ ಕೆಲಸಕ್ಕೆ ಸಮನಾದ ವೇತನ ಇರಬೇಕು ಅಂತಕ್ಕಂಥದ್ದನ್ನು ನಾವು ನಮ್ಮ ಸಂವಿಧಾನದಲ್ಲೇ ಬರೆದಿದ್ದೀವಿ. ಅನುಚ್ಛೇದ 39D DPSP ಅಲ್ಲಿ ನಾವಿದನ್ನು ಹೇಳಲಾಗಿದೆ. ಸಂವಿಧಾನಾತ್ಮಕವಾದ ಹಕ್ಕು ಇದು. ಈ ಸಂವಿಧಾನಾತ್ಮಕವಾದ ಹಕ್ಕನ್ನು ಈ ರೀತಿ ಯಾರು ಕಸ್ಕೊಳಕ್ಕಾಗಲ್ಲ. ನೊಬಡಿ ಕ್ಯಾನ್ ಸ್ನ್ಯಾಚ್. ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್, ದೇರ್ ಇಸ್ ಎ ಸೆಟಲ್ಮೆಂಟ್. ವಾಟ್ ಈಸ್ ಸೆಟಲ್ಮೆಂಟ್? ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧ ಸೆಟಲ್ಮೆಂಟ್ ಮಾಡಕ್ಕೆ ಬರಲ್ಲ. ಮ್ಯಾನೇಜ್ಮೆಂಟ್ ಪ್ಲಸ್ ಎಂಪ್ಲಾಯ್ ಇವರು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ದ ಫಸ್ಟ್ ವರ್ಡ್ ವಾಟ್ ಯು ಕ್ಯಾನ್ ರೈಟ್ ಈಸ್ unconstitutional according to Article 39D. Article 39D ಅನುಚ್ಛೇದ 39D ಯ ಪ್ರಕಾರ ಇದು ಅಸಂವಿಧಾನಿಕವಾಗಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, DPSP ಇದೆಯಲ್ವಾ, ದಿಸ್ ಇಸ್ ಎನದರ್ ಇಶ್ಯೂ. DPSP is not justiciable. DPSP is not justiciable. But once what is written in DPSP is made as a law, then it is justiciable. ನೆನ್ಪಿಟ್ಕೊಳ್ಳಿ. What is written in Directive Principles of State Policy, it is not justiciable. Agreed. That question can come. But once this is made law, ಇದರ ಮೇಲೆ if law enacted, then it is justiciable. Now I will go to the law. So law is enacted. Equal Remuneration Act 1976. Equal Remuneration Act ಅಂದ್ರೆ 1976 ಗಿಂತ ಹಿಂದಾಗಿದ್ರೆ there would have been a chance. ನೀವು ಹೆಣ್ಮಕ್ಳು ಬೇರೆ ಸಂಬಳ, ಗಂಡ್ಮಕ್ಳು ಬೇರೆ ಸಂಬಳ ಕೊಡ್ಬೋದು. That is there. ನೋಡಿ, now what it says, 3. There is one section called Section 3. This is very important. And Section 4. For us here, Section 4 of this Act will apply. Section 4 of this Act will apply. ಅಂದ್ರೆ ಕಲಮು 4ರ ಪ್ರಕಾರ ಏನ್ ಹೇಳುತ್ತೆ? ಡ್ಯೂಟಿ ಆಫ್ ದ ಎಂಪ್ಲಾಯರ್ ಟು ಪೇ ಈಕ್ವಲ್ ರೆಮ್ಯುನರೇಷನ್ ಟು ಮೆನ್ ಅಂಡ್ ವುಮನ್ ವರ್ಕರ್ಸ್ ಫಾರ್ ದ ಸೇಮ್ ವರ್ಕ್ ಆರ್ ಸಿಮಿಲರ್ ನೇಚರ್. ಸಿ ದ ಪ್ರಾಬ್ಲಮ್. ಫಾರ್ ದ ಸೇಮ್ ವರ್ಕ್ are similar nature. Therefore, what you have to use is use Section 4. Use Section 4 of Equal Remuneration Act. Point number 1, point number 2. This is point number 3. You have to write this. ನೋಡಿ, Section 1 ಏನು ಹೇಳುತ್ತೆ? No employer shall pay the worker employed by him in an establishment or employment remuneration, whether payable in cash or kind, at the rate less favorable than those at which remuneration is paid by him to the worker of the opposite sex in such establishment or employment for performing the same work of similar nature. Exactly 39D ನಲ್ಲಿ ಏನು ಹೇಳಿದಾರೋ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಆದ್ರೆ ಇಲ್ಲಿ ಮೆನ್ ವುಮನ್ ಅಂತ ಬರೆದಿಲ್ಲ. ಒಂದು ಸೆಕ್ಸ್ಗೆ ನೀವು ಏನು ಸಂಬಳ ಕೊಡ್ತೀರೋ ಇನ್ನೊಂದು ಸೆಕ್ಸ್ಗೂ ಅದೇ ಸಂಬಳ ಕೊಡಬೇಕು. ಅಂದ್ರೆ ಇದರ ಅರ್ಥ ಹೆಣ್ಮಗಳಿಗೆ 10,000 ಸಂಬಳ ಕೊಟ್ಟು ಗಂಡು ಮಗನಿಗೆ 2,000 ಕೊಡೋಕ್ಕಾಗಲ್ಲ. ಸೊ ದ ಲಾ ಈಸ್ ಕೇರ್ಫುಲ್. ಸಾಮಾನ್ಯವಾಗಿ ಇದ್ದದ್ದು ಹೆಂಗೆ? ಹೆಂಗಸರಿಗೆ ಸಂಬಳ ಕಡಿಮೆ, ಆದರೆ ಕಾನೂನು ಬರೀಬೇಕಾದ್ರೆ ಜೆಂಡರ್ ನ್ಯೂಟ್ರಲ್ ಆಗಿ ಬರೆದಿದ್ದಾರೆ. ಇಟ್ ಈಸ್ ಜೆಂಡರ್ ನ್ಯೂಟ್ರಲ್ ಸೆಕ್ಷನ್. ದೇರ್ಫೋರ್ section next what you have to apply is Section
4(1) of Equal Remuneration Act. Equal Remuneration Act 1976. This is point number 3. Point number 3 ಇದನ್ನು ಬರೀಬೇಕು ನೀವು. Then section 3 ಇದೆ. When in an establishment rates remuneration before commencement of this act of men for similar nature different only on grounds of sex higher in case where or as the case may be, the highest of such rates shall be the rate at which remuneration shall be payable, and from such commencement to such men and women. So this is about previous this one. I am not going to discuss here all that point. So for me, what is important is this section 4(1). Section 4(1). So I have analyzed section 4(1). Then point number 4. Point number 4 is this. Point number 4 is section 4. ಏನು ಸೆಕ್ಷನ್ 4 ಏನು ಹೇಳುತ್ತೆ? ಇದನ್ನ ಡೀಟೇಲ್ಸ್ ಬರೆದಿಲ್ಲ, ನೀವು ಬೇಕಂದ್ರೆ ಬೇರೆ ಆಕ್ಟ್ ನೋಡಿ. ಈ ಕಾನೂನು ಬಂದ ಮೇಲೆ ಬೇರೆ ಕಾನೂನಿನಲ್ಲಿರ್ತಕ್ಕಂತಹ ಯಾವುದೇ ಪ್ರಾವಧಾನಗಳಿಗೆ ದಿಸ್ ಈಸ್ ಓವರ್ ರೈಡಿಂಗ್. ದಿಸ್ ವಿಲ್ ಹೋಲ್ಡ್ ಗುಡ್ ನಾಟ್ ಅದರ್ ಲಾಸ್. ದಿಸ್ ವಿಲ್ ಹೋಲ್ಡ್ ಗುಡ್ ನಾಟ್ ಅದರ್ ಲಾಸ್ ಅಂತ ಹೇಳಿ ಸೆಕ್ಷನ್ 3 ಹೇಳುತ್ತೆ. ಸೆಕ್ಷನ್ 3 ಏನು ಹೇಳುತ್ತೆ ಅಂದ್ರೆ, ಯಾವುದೇ ಕಾನೂನಿರ್ತಕ್ಕಂತಹ ಯಾವುದೇ ಬೇರೆ ಪ್ರಾವಧಾನಗಳು ಈ ಕಾನೂನಿಗೆ ಮುಂದೆ ಬರೋದಿಲ್ಲ. ಅಂದ್ರೆ ಈ ಕಾನೂನೇ ಪ್ರಿವೇಲ್ ಆಗುತ್ತೆ, ಇದೇ ಶ್ರೇಷ್ಠತೆಯನ್ನು ಹೊಂದಿರುತ್ತೆ, ಈ ಕಾನೂನೇ ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಅನ್ನೋದನ್ನ ಸೆಕ್ಷನ್ 3 ನಲ್ಲಿ ಹೇಳಲಾಗಿದೆ. ದ್ಯಾಟ್ ಯು ಕ್ಯಾನ್ ರೈಟ್ ಆಕ್ಟ್ ಟು ಹ್ಯಾವ್ ಓವರ್ ರೈಡಿಂಗ್ ಎಫೆಕ್ಟ್. ನೀವು ಇದನ್ನ ನಿಮ್ದೇ ಆದ ನೋಟ್ಸ್ ಅಲ್ಲಿ ಏನಾದ್ರು ಬರೀಬೇಕು ಅಂತಂದ್ರೆ, ಜಸ್ಟ್ ಐ ವಿಲ್ ಮೇಕ್ ಎ ಸ್ಮಾಲ್ ನೋಟ್ ಹಿಯರ್. ನಂಬರ್ 1, this problem refers to principle of equal pay for equal work. Equal pay for equal work. Number 2, Article 39D of Indian Constitution. Constitution says above principle. Says above principle and must be applied to women also. Women also. Point number 3. Point number 3. Section 4(1) of Equal Remuneration Act 1976. As per section 4(1) of Equal Remuneration Act 1976, the employer is bound not to discriminate between opposite sex. In paying remuneration for equal work or works of same nature.
Number 4, the settlement of management with employees is violative of above act and unconstitutional. ಸೊ ಇಷ್ಟನ್ನು ಬರೆದ್ರೆ ಆಯ್ತು ನೀವು. ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಈ ಪ್ರಾಬ್ಲಮ್ಗೆ, ವಾಟ್ ಈಸ್ ದಿಸ್ ಪ್ರಾಬ್ಲಮ್? ಪ್ರಾಬ್ಲಮ್ ನಂಬರ್ 19. ಪ್ರಾಬ್ಲಮ್ ನಂಬರ್ 19. ಪ್ರಾಬ್ಲಮ್ ನಂಬರ್ 19. ಸಮನಾದ ಕೆಲಸಕ್ಕೆ ಸಮನಾದ ವೇತನ ತತ್ವಕ್ಕೆ ಈ ಒಂದು ಸಮಸ್ಯೆಯು ಸಂಬಂಧಿಸಿರುವುದಾಗಿದೆ. ಅನುಚ್ಛೇದ 39D, ಸಂವಿಧಾನದ ಅನುಚ್ಛೇದ 39Dಯ ಪ್ರಕಾರ ಮಹಿಳೆಯರಿಗೂ ಕೂಡ ಸಮಾನ ವೇತನವನ್ನು ಕೊಡಬೇಕು ಎನ್ನುವುದನ್ನು ನಾವು ಕಾಣುತ್ತೇವೆ. ಮುಂದುವರಿದು ಈಕ್ವಲ್ ರೆಮ್ಯುನರೇಷನ್ ಅಧಿನಿಯಮ 1976ರ ಕಲಮು 4(1) ಪ್ರಕಾರ ಯಾವುದೇ ಒಬ್ಬ ಮಾಲಕನು ಅಥವಾ ಓನರ್ ಮಾಲಕನು ತನ್ನ ನೌಕರರಿಗೆ ಸಂಬಳ ಕೊಡುವ ವಿಚಾರದಲ್ಲಿ ಲಿಂಗ ಭೇದವನ್ನು ಮಾಡಕೂಡದು. ಒಂದು ವೇಳೆ ಸಮನಾದ ಕೆಲಸವಿದ್ದರೆ ಅಥವಾ ಸಮಾನ ಒಂದೇ ತರಹದ ಕೆಲಸವಿದ್ದರೆ ಅಂಥವರಿಗೆ ವೇತನದಲ್ಲಿ ತಾರತಮ್ಯ ಮಾಡಲು ಅವಕಾಶವಿಲ್ಲ. ಆದ್ದರಿಂದ ಇಲ್ಲಿ ವ್ಯವಸ್ಥಾಪಕರು ಮತ್ತು ನೌಕರರು ಮಾಡಿಕೊಂಡಂತಹ ಒಪ್ಪಂದವು ಈ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಆ ಒಪ್ಪಂದವು ಅಸಿಂಧುವಾಗುತ್ತದೆ ಅಂಥೇಳಿ ನೀವು ಬರೆದ್ರೆ ದಟ್ ಈಸ್ enough for this problem. And now I am going to problem 20. Problem 20. X, a boy, aged 14 years. Now I will come to his. X, a boy. Only one problem. There is only one problem. I am discussing this one problem only. X, a boy, he is a child labor. Aged 14 years. Causes loss to the machinery willfully. Can the employer deduct the value of the machinery from the wages of the boy? So that is the problem. And I have checked CLPR Act 1986. CLPR Act 1986. ಇಲ್ಲಿ ಏನಂತಂದ್ರೆ ಇದು ಚೈಲ್ಡ್ ಅಂಡ್ ಅಡೋಸೆಂಟ್ ಲೇಬರ್ ಆಕ್ಟ್ ಅಂತ ಹೇಳ್ತೀವಿ ನಾವು. ಈ ಆಕ್ಟಿನ ಎಲ್ಲ ಕಲಂಗಳನ್ನು ನಾನು ಚೆಕ್ ಮಾಡಿದ್ದೀನಿ. ಎಲ್ಲಿಯೂ ಕೂಡ ಈ ಬಾಲ ಕಾರ್ಮಿಕರಿಗೆ ಶಿಕ್ಷೆ ವಿಧಿಸುವಂತಹ ಪ್ರಾವಧಾನವಿಲ್ಲ. ದಿಸ್ ಈಸ್ ಎ ಎಕ್ಸ್ಕ್ಲೂಸಿವ್ ಲಾ. ದ ಲಾ ಸೇಸ್ ಚೈಲ್ಡ್ ಅಂಡ್ ಅಡೋಸೆಂಟ್ ಲೇಬರ್ ಆಕ್ಟ್. Child and adolescent labor Prohibition and Regulation Act
1986. This problem took more time for me because I have searched lot of provisions. ಈ ರೀತಿ ಪ್ರಾಬ್ಲಮ್ಗಳನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಈ 14 years ಅಂದ್ರೆ ಏನು? ಎ ಬಾಯ್ ಹೂ ಈಸ್ ಏಜ್ಡ್ 14 years ಅಂದ್ರೆ ಏನಿದ್ರ ಅರ್ಥ? ಫಸ್ಟು ಇದು ಕ್ಲಾರಿಫೈ ಮಾಡ್ಕೋಬೇಕು ನೀವು. ಇದು ಕ್ಲಾರಿಫೈ ಮಾಡ್ಕೋಬೇಕು. 14 years ಅಂದ್ರೆ ಕಂಪ್ಲೀಟೆಡ್ 14 years. 14 years. 14 ವರ್ಷ ಕಂಪ್ಲೀಟ್ ಆದ ಹುಡುಗ ಇವನು. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೋಡಿ ಏನು ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ, ಚೈಲ್ಡ್ ಅನ್ನೋ ಶಬ್ದ ಯೂಸ್ ಮಾಡಿದ್ದಾರೆ, ಆದರೆ ಚೈಲ್ಡ್ ಲೇಬರ್ ಅಂತ ಹೇಳಿದ್ದಾರೆ. ನಿಮಗೆ ಏನು ಅನ್ಸುತ್ತೆ? ಪ್ರೈಮಾ ಫೇಸಿ ಪ್ರಾಬ್ಲಮ್ ನೋಡಿಕೊಳ್ಳಿ, ಚೈಲ್ಡು ಅಪ್ಲೈ ಆಗೋದಿಲ್ಲ, ಇವನಿಗೆ ಅಪ್ಲೈ ಆಗೋದಿಲ್ಲ ಅಂತ ಬರ್ತದೆ. ಫಸ್ಟ್ ಆಫ್ ಆಲ್, ವೆದರ್ he is eligible to work in a factory is the question. Whether he is eligible to work in the factory is the question. The question is, if he is adolescent, if he is adolescent, he is eligible. Adolescent is eligible to work in factory. Adolescent eligible to work in factory. Eligible to work in factory. This is our point number one in factory. Whether X is adolescent, number one. Number two, X is adolescent. X is adolescent. Adolescent as per section 2B. Section 2(1). Section 2(1) of CLPR Act. CLPR Act 1976. ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿ 14 ವರ್ಷವನ್ನು ದಾಟಿದ್ರೆ, 18 ವರ್ಷದ ಒಳಗಡೆ ಇದ್ರೆ ಅವನಿಗೆ ನಾವೇನಂತೀವಿ? ಅಡೋಲ್ಸೆಂಟ್ ಅಂತೀವಿ. ಇಲ್ಲಿ ಇವನು 14 ವರ್ಷ ಕಂಪ್ಲೀಟ್ ಮಾಡಿದ್ದಾನೆ. 14 ವರ್ಷ ಕಂಪ್ಲೀಟ್ ಮಾಡಿದ್ದಾನೆ. ದೇರ್ಫೋರ್ ಹಿ ಈಸ್ ಎಲಿಜಿಬಲ್ ಟು ವರ್ಕ್ ಇನ್ ಫ್ಯಾಕ್ಟ್ರಿ. ಆದರೆ ಅವನು ಎಲಿಜಿಬಲ್ ಟು ವರ್ಕ್ ಇನ್ ಫ್ಯಾಕ್ಟ್ರಿ ಅಂತಂದ್ರೆ ಅವನಿಗೆ ಮೂರನೇದು, ಥರ್ಡ್ ಪಾಯಿಂಟ್, ಇನ್ ದಿಸ್ ಆಕ್ಟ್ ನೋ ಪನಿಷ್ಮೆಂಟ್ ಈಸ್ ಪ್ರೊವೈಡೆಡ್. ನೋ ಪನಿಷ್ಮೆಂಟ್ ಈಸ್ ಪ್ರೊವೈಡೆಡ್ in above act. In above act for mistake ಅನ್ನೋದಕ್ಕಿಂತ we can use the word of what is that word? Willful mistake. Willful negligence or willful mistake. We can take like that. Willful mistake. For willful damages. Willful damages of adolescent. ಈ ಕಾನೂನಿನಲ್ಲಿ ಪ್ರೊವಿಷನ್ ಇಲ್ಲ. ಒಬ್ಬ ಅಡೋಲ್ಸೆಂಟ್ ವ್ಯಕ್ತಿಗೆ ನೋಡಿ, ಈ 3 ಪಾಯಿಂಟನ್ನು ಕನ್ನಡದಲ್ಲಿ ಇಲ್ಲೇ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಇಲ್ಲಿ ನಂಬರ್ 1, ದ ಪರ್ಸನ್ ಈಸ್ ಅಡೋಲ್ಸೆಂಟ್. ಅಡೋಲ್ಸೆಂಟ್ ಈಸ್ ಎಲಿಜಿಬಲ್ ಟು ವರ್ಕ್ ಇನ್ ಫ್ಯಾಕ್ಟ್ರಿ. ಒಬ್ಬ ವ್ಯಕ್ತಿ ಅಡೋಲ್ಸೆಂಟ್ ಇದ್ರೆ ಅವನು ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಅರ್ಹನಿರುತ್ತಾನೆ. ಎಂಥ ಕಾರ್ಖಾನೆ? ಹಜಾರ್ಡಸ್ ಇರಬಾರ್ದು. ಇಫ್ ನಾಟ್ ಹಜಾರ್ಡಸ್. ಹಜಾರ್ಡಸ್ ಅನ್ನೋದನ್ನ ಅಲ್ಲಿ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಆ ಆಕ್ಟ್ ಅಲ್ಲಿ. ಇಫ್ ನಾಟ್ ಹಜಾರ್ಡಸ್. ಆಮೇಲೆ ಎಕ್ಸ್ ಈಸ್ ಅಡೋಲ್ಸೆಂಟ್. ಇಲ್ಲಿ ನಮ್ಮ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ಇವನಿಗೆ 14 ವರ್ಷ ದಾಟಿರೋದ್ರಿಂದ ಅವನು ಅಡೋಲ್ಸೆಂಟ್ ಇದ್ದಾನೆ. ಅದು ಏನಾಗುತ್ತೆ, ನಮಗೆ 2(1) ನಲ್ಲಿ ನಮಗೆ ಅದು ಆ ಡೆಫಿನೇಷನ್ ಸಿಗುತ್ತೆ. ಆಮೇಲೆ ಇದೇ ಕಾನೂನಿನಲ್ಲಿ ಈ ವ್ಯಕ್ತಿಗೆ ಸಂಬಂಧಿಸಿದಂತೆ ಯಾವುದೇ ಶಿಕ್ಷೆಯನ್ನು
ಹೇಳಲಾಗಿಲ್ಲ, ಯಾವುದೇ ಶಿಕ್ಷೆಯನ್ನು ಹೇಳಲಾಗಿಲ್ಲ ಅನ್ನೋದನ್ನು ಬರೆದಾದ್ಮೇಲೆ ಹಂಗಿದ್ರೆ ಏನು, ವೇರ್ ವಿ ಹ್ಯಾವ್ ಟು ಗೋ, ವಿ ಹ್ಯಾವ್ ಟು ಗೋ ಟು ಜನರಲ್ ಲಾ. ವಿ ಹ್ಯಾವ್ ಟು ಗೋ ಟು ಜನರಲ್ ಲಾ. ವಾಟ್ ಈಸ್ ಜನರಲ್ ಲಾ? ವಿ ಹ್ಯಾವ್ ಟು ಗೋ ಟು ಕಾಂಟ್ರಾಕ್ಟ್ ಲಾ. ನೋಡಿ, ಎ 14-year child labor cannot be made personally liable for compensation for international damage to machinery because Indian Contract Act. In Indian Contract Act, ಮೈನರಿಗೆ ಪನಿಷ್ಮೆಂಟ್ ಕೊಡಕ್ಕೆ ಬರಲ್ಲ ನೀವು. ಯು ಕೆನಾಟ್ ಪನಿಷ್ ಎ ಮೈನರ್. ನೋಡಿ, ಎ ಮೈನರ್ ಕ್ಯಾನ್ ಮೇಕ್ ಎ ಕಾಂಟ್ರಾಕ್ಟ್, ಬಟ್ he is eligible for benefit, he is not eligible for, he is not responsible for loss. That is what is the concept of contract law. ಅದನ್ನು ಅಪ್ಲೈ ಮಾಡ್ಬೇಕು ನಾವು. ಆಮೇಲೆ ಈ ಹಿಯರ್ ಜುವೆನೈಲ್ ಜಸ್ಟಿಸ್ ಆಕ್ಟ್ ಕ್ಯಾನ್ ಬಿ ಅಪ್ಲೈಡ್, ಬಟ್ ಇಲ್ಲಿ ಅವನು ಅಂಥ ಜುವೆನೈಲ್ ಜಸ್ಟಿಸ್ ಮಾಡುವಂಥ ಫಾಲ್ಟ್ ಏನು ಅವನು ಮಾಡಿಲ್ಲ. ಸೊ ಚೈಲ್ಡ್ ಅಂಡ್ ಅಡೋಸೆಂಟ್ ಲೇಬರ್ ಪ್ರೊಟೆಕ್ಷನ್ ಆಕ್ಟ್ 1986, ಎಂಪ್ಲಾಯ್ಮೆಂಟ್ ಅಂಡರ್ 14 years, no, this is wrong, this you don't take. Employment of a 14-year-old machinery industrial work is illegal. ಇದು ಬರಿಬೇಡಿ ದಯವಿಟ್ಟು. This you don't write because he has crossed 14 years. So he is adolescent. His employment is not illegal, but he cannot be punished. His employment is not illegal, but he cannot be punished. As in minor's contract, the last point what you can write is fourth one. As in above case, fourth one. As in above case, above, it is a contract of employment with minor. Therefore, in minor's contract there is no liability. In minor's contract, minor cannot be made liable. Minor cannot be made liable. So this ultimately is the answer. ನೀವು ಈ ಸೆಂಟೆನ್ಸ್ ಇವನ್ನೆಲ್ಲ ಬರೀರಿ ಬಿಡ್ರಿ, ದಟ್ ಇಸ್ ನಾಟ್ ಇಮ್ಮೆಟೀರಿಯಲ್. ದಿಸ್ 4 points you have to write. ನಂಬರ್ 1, ಕಾರ್ಖಾನೆಯಲ್ಲಿ ಅಡೋಲ್ಸೆಂಟ್ ಇರುವವರು ಕೆಲಸ ಮಾಡಲು ಯೋಗ್ಯರಾಗಿರುತ್ತಾರೆ. ಒಂದೇ ಕಂಡೀಷನ್ ಏನಂತಂದ್ರೆ ಆ ಕಾರ್ಖಾನೆ ಅಪಾಯಕಾರಿ ಆಗಿರಬಾರದು. ಕಾರ್ಖಾನೆ ಆಗಿರಬಾರದು. ಇಲ್ಲಿ ಎಕ್ಸ್ ಒಬ್ಬ ಅಡೋಲ್ಸೆಂಟ್ ಆಗಿದ್ದಾನೆ. ಎದರ ಪ್ರಕಾರ? ಸೆಕ್ಷನ್ 2(1) ಆಫ್ CLPR ಆಕ್ಟ್. ಆದರೆ ಇದೇ ಕಾನೂನಿನಲ್ಲಿ ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕೆನ್ನುವಂಥದ್ದಿಲ್ಲ. ಮಾಲಕನಿಗೆ ಶಿಕ್ಷೆ ಕೊಡಬೇಕನ್ನೋದು ದೊಡ್ಡದಾಗಿ ಬರೆದಿದ್ದಾರೆ ಕಾನೂನಲ್ಲಿ. ದರ್ ಇಸ್ ಎ ಹ್ಯೂಜ್ ಮೆನ್ಷನ್ ಅಬೌಟ್ ಹೌ ದಿ ಓನರ್ ಹ್ಯಾಸ್ ಟು ಬಿ ಪೆನಲೈಸ್ಡ್ ಅನ್ನೋದ್ರ ಬಗ್ಗೆ. ದೇರ್ ಆರ್ ಸೋ ಮೆನಿ ದಿಸ್ ಒನ್ ಸೆಕ್ಷನ್ 14ನಲ್ಲಿ ಸಾಕಷ್ಟು ಹೇಳಿದ್ದಾರೆ ಯಾರ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನು. ಬಟ್ ಈ ಮೈನರಿಗೆ ಶಿಕ್ಷೆ ಕೊಡಬೇಕು ಅನ್ನೋದೇನಿಲ್ಲ. ಇನ್ ದ ಪೆನಾಲ್ಟಿ ಕ್ಲಾಸ್ as seen from section adolescent, as seen from section 14. ಇವೆಲ್ಲ ನೆನ್ಪಿಡಕ್ಕಾಗಲ್ಲ. ಯು ಕ್ಯಾನ್ ರೈಟ್ ದಿಸ್ ಕಾನ್ಸೆಪ್ಟ್ as seen from section 14. ನೆಕ್ಸ್ಟ್ 4ನೇ ಪಾಯಿಂಟ್ ಏನು ಬರೀಬೇಕಂದ್ರೆ, as in above, it is a contract of employment. ಇದೊಂದು ಕರಾರ ಆಗಿರೋದ್ರಿಂದ, ಉದ್ಯೋಗದ ಕರಾರ ಆಗಿರೋದ್ರಿಂದ ಯಾವುದೇ ಕರಾರು ಮೈನರ್ ಜೊತೆ ಮಾಡಿಕೊಂಡಾಗ ಆ ಕರಾರು ಮೈನರ್ನ ಬೆನಿಫಿಟ್ಗೆ ಇರ್ತದೆ ಹೊರತು ಮೈನರ್ನ ಜವಾಬ್ದಾರಿಗೆ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಈ ಎಕ್ಸ್ನನ್ನು ಜವಾಬ್ದಾರಿ ಮಾಡಲು ಸಾಧ್ಯವಿಲ್ಲ. ದಟ್ಸ್ ವಾಟ್ ಯು ಕ್ಯಾನ್ ರೈಟ್. ದಟ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ನಂಬರ್ 20. Problem number 20. Right. Now I will go to problem number 21. And according to me and according to the syllabus that is available for Labor Law 2, it is a out of syllabus problem.
Out of labor law 2 syllabus problem, but not out of LLB syllabus. It is one of the very important problems, very, very important problems of our LLB course, Here you must remember two things. One is Vishaka Singh versus State of Rajasthan, and another is POSH Act 2013. One is Vishaka case. ಇವೆರಡನ್ನು ಅನಲೈಸ್ ಮಾಡಿದರೆ ಈ ಪ್ರಾಬ್ಲಮ್ಗೆ ಉತ್ತರ ಬರ್ದಂಗೆ. ವಿಶಾಖ ಕೇಸ್. ಸೆಕೆಂಡ್ ಒನ್ ಈಸ್ ಪಾಶ್ ಆಕ್ಟ್ 2013. ಇದು 1997 ಆಯಿತು ಅಂತ ಕಾಣುತ್ತೆ ಕೇಸ್. ನಾನು ಬರ್ದಿರ್ಬೋದು ಇಲ್ಲಿ. ವಿಶಾಖ 1997, ಎಸ್ 19 ವಿಶಾಖ ಕೇಸ್ 1997. ಇವೆರಡನ್ನ ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ ಬಂದರೆ ಎಫೆಕ್ಟಿವ್ ಆಗಿ ಉತ್ತರ ಬರೀಬೋದು ನೀವು. ನಾವು ವಿಲ್ ಸಿ ದ ಪ್ರಾಬ್ಲಮ್. ಸೊನಾಲಿ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುವ ಯುವ ತಂಡದ ನಾಯಕಿಯಾಗಿರ್ತಾಳೆ, ಟೀಮ್ ಲೀಡರ್. ಒಂದು ಸಂಜೆ ಅವಳ ಸಹೋದ್ಯೋಗಿ ವಿಕ್ರಮ್ ಅವರೊಂದಿಗೆ ಪ್ರಮುಖ ಕೆಲಸವನ್ನು ಮಾಡ್ತಾಳೆ. ತಡರಾತ್ರಿವರೆಗೂ ಅವರು ಆಫೀಸಲ್ಲೇ ಇರ್ತಾರೆ. ಆ ದಿನ ವಿಕ್ರಮ್ ಸೊನಾಲಿಗೆ ರಾತ್ರಿ ಭೋಜನವನ್ನು ಮತ್ತು ತಡರಾತ್ರಿಯಾದ ಕಾರಣ ಮನೆಗೆ ಬಿಡುತ್ತೇನೆಂದು ತಿಳಿಸುತ್ತಾನೆ. ಭೋಜನದ ನಂತರ ವಿಕ್ರಮ್ ಸೊನಾಲಿಯನ್ನು ತನ್ನೊಂದಿಗೆ ರಾತ್ರಿ ಕಳೆಯಲು ಕೇಳುತ್ತಾನೆ. ಸೊನಾಲಿ ನಯವಾಗಿ ದೃಢವಾಗಿ ನಿರಾಕರಿಸಿ ಮನೆಗೆ ಹೋಗುತ್ತಾಳೆ. ಮರುದಿನವೂ ವಿಕ್ರಮ್ ಸೊನಾಲಿ ಬಳಿ ತನ್ನ ಬೇಡಿಕೆಯನ್ನು ಪುನರಾವರ್ತಿಸುತ್ತಾನೆ ಮತ್ತು ಆಕೆ ತನ್ನನ್ನು ಒಪ್ಪದಿದ್ದಲ್ಲಿ ಆಕೆ ತನ್ನನ್ನು ಬಯಸಿದ್ದಾಗಿ ಸಹೋದ್ಯೋಗಿಗಳಿಗೆ ತಿಳಿಸುವೆನೆಂದು ಬೆದರಿಕೆ ಹಾಕುತ್ತಾಳೆ. ನೋಡಿ, ದಿಸ್ ಈಸ್ ಬೆದರಿಕೆ ಹಾಕುತ್ತಾಳೆ ಅಲ್ಲ, ಸೊನಾಲಿಗೆ ಬೆದರಿಕೆ ಹಾಕುತ್ತಾನೆ. ದಿಸ್ ಈಸ್ ದ ಕೇಸ್. ಸೊ ಯುವರ್ BNS 75 applies here. BNS 75. What is this BNS 75? Sexual harassment. ಈ ಸೆಕ್ಸುವಲ್ ಹರಾಸ್ಮೆಂಟ್ ಕ್ಲಾಸ್ ಅನ್ನು ನೀವು ಒಂದ್ಸಲ ಓದಿ, BNS ನ ತೆಗೆದುಬಿಟ್ಟು ಅದನ್ನು ಓದಿ. ದಟ್ ಆಲ್ಸೋ ಯು ಕ್ಯಾನ್ ರೈಟ್ ಹಿಯರ್. ಇದು ಈ ಸಮಸ್ಯೆಯನ್ನು ನಾನು ಇಲ್ಲಿ ಅನಲೈಸ್ ಮಾಡಿದ್ದೀನಿ. ಸಿ, sexual harassment at workplace is addressed in India through Sexual Harassment at Workplace Prevention, Prohibition and Redressal Act 2013. ಇದಕ್ಕೆ ಪಾಶ್ ಆಕ್ಟ್ ಅಂತಲೂ ಹೇಳ್ತಾರೆ. ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಪಾಶ್ ಆಕ್ಟ್. ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ಪಾಶ್ ಆಕ್ಟ್ ಹ್ಯಾಕ್ ಬರುತ್ತೆ ಇದು. ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ ಪ್ಲೇಸ್. ಓಕೆ, 2013. ಈ ಕಾನೂನು ಇದೆಯಲ್ವಾ, ಈ ಕಾನೂನು ಮಾಡಿದ್ದು ಈ ಉದ್ದೇಶದಿಂದ. ಯಾವ ಉದ್ದೇಶದಿಂದ? ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ನೀವು ಓದಿರ್ತೀರಿ. ಐ ಸಪೋಸ್ ಇಟ್ ಈಸ್ ಇನ್ 1997. And in Vishaka versus State of Rajasthan, Article 142 was invoked. Article 142. What is Article 142? If the Supreme Court thinks that there is a gray area of law, then it can issue guidelines which will act like a law for the ends of justice. ಯಾವುದೇ ವಿಷಯದ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಆ ಅನ್ಯಾಯವನ್ನು ತಡೆಯುವುದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ತನ್ನದೇ ಆದಂತಹ ತೀರ್ಪನ್ನು ಕೊಡಲಿಕ್ಕೆ. ಈ ಅನುಚ್ಛೇದವನ್ನು ಉಪಯೋಗ ಮಾಡಿ ವಿಶಾಖ ಕೇಸಲ್ಲಿ ಕೆಲಸದ ಪ್ರದೇಶದಲ್ಲಿ ಯಾವ ರೀತಿ ಈ ಸೆಕ್ಸುವಲ್ ಹರಾಸ್ಮೆಂಟನ್ನು ತಡಿಬೇಕು ಅಂತಕ್ಕಂಥದ್ದನ್ನು ವಿವರವಾದ ಡೈರೆಕ್ಷನನ್ನು ಕೊಟ್ಟಿದೆ. ಅದೇ ಡೈರೆಕ್ಷನನ್ನು ಕಾಪಿ ಪೇಸ್ಟ್ ಮಾಡಿ ನಾವು 2013ನಲ್ಲಿ ಕಾನೂನನ್ನು ಮಾಡ್ತೀವಿ. ಎಲ್ಲಿಯವರೆಗೆ ಕಾನೂನು ಮಾಡೋದಿಲ್ವೋ ಅಲ್ಲಿವರೆಗೆ ಇದೇ ಕಾನೂನು ಅಂತ ಹೇಳ್ತಾರೆ ನಮಗೆ. ಎಲ್ಲಿ? ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ನಲ್ಲಿ. ಅದರ ಪ್ರಕಾರ ಅದನ್ನು ನೀವು ಬರೀಬೇಕು. ವಿಚ್ ವಾಸ್ ಎನಾಕ್ಟೆಡ್ ಪರ್ಸೆಂಟ್ ಟು ಪ್ರಿವೆಂಟಿವ್ ರಿಡ್ರೆಸಲ್. ಎಸ್, ಇಲ್ಲಿ ಏನಾಗುತ್ತೆ ಅಂತಂದರೆ ICC LCC ಅಂತ ಹೇಳ್ತಾರೆ.
ICC, internal, let me see whether it is here. There is failure. Yes. They are the names of the committee, ICC and SCC. I have not written the long form. POSH Act. Complaint Redressal. Complaint Redressal Committee. Internal Complaint Redressal Committee. One. ICC. Internal Complaint Redressal Committee. ಇನ್ನೊಂದು LCC, ಲೋಕಲ್ ಕಂಪ್ಲೇಂಟ್ ರಿಡ್ರೆಸಲ್ ಕಮಿಟಿ. ಇವೆರಡು ಏನು ಅನ್ನೋದನ್ನು ನಿಮ್ಗೆ ಹೇಳೋದಾದರೆ, ಎಲ್ಲಿ ಎಂಪ್ಲಾಯೀಸ್ ಸಂಖ್ಯೆ ಜಾಸ್ತಿ ಇರುತ್ತೋ ಆ ಒಂದು ಆರ್ಗನೈಸೇಷನ್ನಲ್ಲೇ ಒಂದು ಕಮಿಟಿ ಮಾಡ್ತಾರೆ. ಅದಕ್ಕೇನು ಹೇಳ್ತಾರೆ? ICC ಅಂತ ಹೇಳ್ತಾರೆ. ಎಲ್ಲಿ ಎಂಪ್ಲಾಯೀಸ್ ಸಂಖ್ಯೆ ಕಡಿಮೆ ಇರುತ್ತೋ, ಒಂದು 8-10 ಜನ ಇಷ್ಟೇ ಕಡಿಮೆ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ವ್ಯಾಪ್ತಿ ಲೋಕಲ್ DCಗೆ ಬರುತ್ತೆ. DC ಬಿಕಮ್ಸ್ ಲೋಕಲ್ ಕಮಿಟಿ. ಆ DC ಏನು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ವಿಚಾರಣೆಯನ್ನು ಮಾಡ್ತಾರೆ. ಯಾವುದಾದ್ರೂ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದರೆ ಇಲ್ಲಿ ಏನಾಗುತ್ತೆ, ಆ ವ್ಯಕ್ತಿಯ ಮೇಲೆ ಈ ಕಮಿಟಿಯಿಂದ ವಿಚಾರಣೆ ನಡಿಬೇಕಾಗುತ್ತೆ. ವಾಟ್ ಇಸ್ ಸೇಸ್? Advise Sonali. What we can say? Sonali may either complain to ICC. ಏನು, ಅವರ ಕಂಪನಿಯಲ್ಲಿ ICC ಇದ್ರೆ, ಅವರ ಕಂಪನಿಯಲ್ಲಿ ICC ಇಲ್ಲಂದ್ರೆ she can complain to LCC. ಅದರ ಪ್ರಕಾರ ನಮ್ಮ ಪಾಶ್ ಆಕ್ಟ್ ಪ್ರಕಾರ, ಪಾಶ್ ಆಕ್ಟಲ್ಲಿ ಆ ಪ್ರಾವಧಾನಗಳಿದ್ದಾವೆ, ರೈಟ್. ಆಮೇಲೆ ಇಂಡಿಯನ್ ಪಿನಲ್ ಕೋಡಲ್ಲಿ ಪ್ರಾವಿಷನ್ ಇದೆ. ಏನು ಇಂಡಿಯನ್ ಪಿನಲ್ ಕೋಡಲ್ಲಿ? ಇಫ್ ಯು ಗೋ ಟು ದಿಸ್ ಸೆಕ್ಷನ್ 75, there is a sexual harassment act. She can give police complaint also. If she has proof, she can give police complaint also. That is on sexual harassment. She can take the case to the police. What is sexual harassment? Even looking at a woman in a different way amounts to sexual harassment. Indirect dialogues amount to sexual harassment. Tempting dialogues amount to sexual harassment. Just touching a woman amounts to sexual harassment. So all these are in detail. Once ನೀವು ಇದನ್ನು ಓದಬೇಕು. Section 75 you have to read. Then stalking. What is stalking? Following a girl. It is stalking. Anyhow, stalking is not applicable here. Straight away iದೇ apply ಆಗುತ್ತೆ. Then all these things will apply. Article 14, 15, 21. Say Article 41 equality. Article 15, woman has got protection under 15(3). Under 15(3) she has got special protection. 15(3). Then right to life and liberty. It is a question of her liberty. She cannot be forced like that. ಇದರಲ್ಲಿ ನೀವು ಯಾವ ಕಾನ್ಸೆಪ್ಟಲ್ಲೂ ನೀವು ಆನ್ಸರ್ ಬರೆದ್ರೂ ದಟ್ ಈಸ್ ಕರೆಕ್ಟ್. ಬಟ್ ಇಲ್ಲಿ ಯಾವುದೇ ನಿಮ್ಮ ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಿದಂತಹ ಯಾವ ಕಾನೂನುಗಳು ಇಲ್ಲಿ ರಿಲೇಟ್ ಆಗಲಿಲ್ಲ ನನಗೆ. ದಟ್ ಈಸ್ ವಾಟ್ ಈಸ್ ಮೈ ಅಬ್ಸರ್ವೇಷನ್. ವಿತ್ ದಿಸ್ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್ all the problems, whatever the problems that have come to me, all those problems I have discussed with you. And if any other problem is there, you can send me, I can discuss in my next videos. With this, ನಿಮ್ಮ ಒಂದು ಏನು ಅನಿಸಿಕೆ ಇತ್ತು, ಸರ್ ಲೇಬರ್ ಲಾ 2 ಪ್ರಾಬ್ಲಮ್ ಮಾಡಿ ಅಂತಕ್ಕಂಥದ್ದನ್ನು, ಆ ಒಂದು ಜವಾಬ್ದಾರಿಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಪರೀಕ್ಷೆಯಲ್ಲಿ
ನಿಮಗೆ ಈ ಎಲ್ಲ ಪ್ರಾಬ್ಲಮ್ಗಳ ಒಂದು ವಿವರಣೆಯನ್ನು ಏನು ಕೊಟ್ಟಿದ್ದೀನಿ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ನಾನೇನು ಇಲ್ಲಿ ಬೋರ್ಡಲ್ಲಿ ಬರೆದಿದ್ದೀನಿ ಇಂಗ್ಲೀಷ್ ಮೀಡಿಯಮ್ನವ್ರು ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಟೇಕ್ ದೆಮ್ ಆ್ಯಸ್ ಇಟ್ ಈಸ್ ಮುಟಾಟಿಸ್ ಮುಟಾಂಡಿಸ್. ಕನ್ನಡ ಮೀಡಿಯಮ್ನವರು ನಾನೇನು ಮಾತಾಡಿರುವಂಥ ಶಬ್ದಗಳನ್ನು ಗ್ರಹಿಸಿ ನೀವು ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಸೆಕ್ಷನ್ಗಳು ಇವೆಲ್ಲವನ್ನು ಇದರಲ್ಲಿ ಏನು ಬರೆದಿದ್ದೀನಿ ಅವೆಲ್ಲವನ್ನು ನೀವು ಮೆನ್ಷನ್ ಮಾಡೋದ್ರಿಂದ ನಿಮಗೆ 100% ಮಾರ್ಕ್ಸ್ ಬರುತ್ತೆ. ಸೆಕ್ಷನ್ ಗೊತ್ತಿಲ್ಲ ಅಂದ್ರೂ ಕಾನ್ಸೆಪ್ಟನ್ನು ನೀವು ಬರೆಯೋದ್ರಿಂದ ಡೆಫಿನೆಟ್ಲಿ 40 to 50% ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಅಚೀವ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡಿಸ್ತೀನಿ. ಮತ್ತು ಈ ಸಂಕ್ರಾಂತಿಯ ಶುಭಾಶಯದೊಂದಿಗೆ ಪರೀಕ್ಷೆಯಲ್ಲಿ ನಿಮಗೆ ಒಳ್ಳೆಯದಾಗಲಿ, ಯು ಗೆಟ್ ಫುಲ್ ಮಾರ್ಕ್ಸ್, ಬೆಸ್ಟ್ ಮಾರ್ಕ್ಸ್ ಆ್ಯಂಡ್ ಕಲರ್ಫುಲ್ ರಿಸಲ್ಟ್ ಬರಲಿ ಅಂಥೇಳಿ ನನ್ನ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮತ್ತು ನಾನು ನಿಮ್ಗೆ ಹೇಳೋದೇನು ಅಂತಂದರೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಲೈಕ್ ಮಾಡಿದವರಿಗೆ ಕೃತಜ್ಞತೆ ಹೇಳ್ತೀನಿ. ಲೈಕ್ ಮಾಡದೇ ಇರೋರು ದಯವಿಟ್ಟು ಲೈಕ್ ಮಾಡಿ, ಅಥವಾ ನಿಮ್ಮ ಕಮೆಂಟ್ಗಳನ್ನು ವಿವರಗಳನ್ನು ನನಗೆ ತಿಳಿಸಿ. ಅನೇಕ ಕಮೆಂಟ್ಗಳೇನು ಬಂದಿದೆ ಅದೆಲ್ಲವನ್ನೂ ನಾನು ನನ್ನ ವಿಡಿಯೋಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವರ್ಷ ನೀವು ಭೇಟಿಯಾಗೋಣ ಅಂಥೇಳಿ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.